सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಗವದ್ಗೀತಾ. ಮೊದಲಿಗೆ ಪ್ರಾರ್ಥನೆ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ. ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣ ದೇವಾಯ ತಸ್ಮೈ ನಮಃ. ದೇವಾಯ ತಸ್ಮೈ ನಮಃ. ಜೀವನದಲ್ಲಿ ಹೆಚ್ಚು ಅನುಭವವನ್ನು ಗಳಿಸಿರೋರನ್ನ ನಾವು ಅನುಭವಿಗಳು, ಜ್ಞಾನಿಗಳು ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ದೇ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಸೋ ಮೆನಿ ಥಿಂಗ್ಸ್ ಇನ್ ಲೈಫ್. ಆ ಎಕ್ಸ್ಪೀರಿಯನ್ಸ್ಗಳ ಆಧಾರದ ಮೇಲೆ ಅವರು ತಮಗಿಂತ ಕಿರಿಯವರಿಗೆ ಒಂದು ಮಾರ್ಗದರ್ಶನವನ್ನು ನೀಡ್ತಾರೆ. ಈ ಅನುಭವಿಗಳ ಪ್ರಕಾರ ಲೈಫ್, ನಾವು ಬದುಕು ಅಂತ ಏನು ಹೇಳ್ತೀವಿ, ಇಟ್ ಈಸ್ ಎನ್ ಆಪರ್ಚುನಿಟಿ ಫಾರ್ ಅಸ್. ಎಷ್ಟೋ ವರ್ಷಗಳ, ಎಷ್ಟೋ ಸಾಧನೆಗಳ ನಂತರದಲ್ಲಿ ಮನುಷ್ಯ ಜನ್ಮ ಸಿಕ್ಕಾಗ ಸಿಕ್ಕಿರುವಂತಹ ಈ ಲೈಫ್, ಈ ಬದುಕು, ಅದನ್ನು ಅರ್ಥಪೂರ್ಣವಾಗಿಟ್ಕೋಬೇಕು ಅಂತ ಹೇಳ್ತಾರೆ. ಸೊ ಬದುಕು ಈಸ್ ಗಿವನ್ ಟು ಯು, ಎ ಲೈಫ್ ಈಸ್ ಗಿವನ್ ಟು ಯು, ಬಟ್ ಯು ಹ್ಯಾವ್ ಟು ಬಿಲ್ಡ್ ದಿ ಸ್ಟ್ರಕ್ಚರ್. ಅದಕ್ಕೆ ಬದುಕು ಅಂತ ಹೇಳಿದಾಗ ಬದುಕನ್ನು ನೀನು ಕಟ್ಕೋಬೇಕು ಅಂತ ಹೇಳ್ತಾರೆ. ಬದುಕು ಈಸ್ ಗಿವನ್ ಟು ಯು, ಬಟ್ ನಿನ್ನ ಬದುಕು ಹೇಗಿರಬೇಕು ಅನ್ನುವಂತಹದ್ದನ್ನು ನೀನೇ, ಯು ಹ್ಯಾವ್ ಟು ಬಿಲ್ಡ್ ಇಟ್. ನಿನ್ನ ಬದುಕು ಹೇಗಿರಬೇಕು ಅನ್ನುವಂತಹದ್ದನ್ನು ನೀನು ಡಿಸೈಡ್ ಮಾಡ್ಕೋಬೇಕು. ಸೊ ನಿನ್ನ ಇಚ್ಛೆಗೆ ಅನುಗುಣವಾಗಿ ನಿನ್ನ ಬದುಕನ್ನು ರೂಪಿಸಿಕೊಳ್ಳುವಂತಹ ಶಕ್ತಿ ನಿನಗೆ ಇದೆ, ಅದನ್ನು ನೀನು ಉಪಯೋಗಿಸ್ಕೋ. ಸೊ ಲೈಫ್ ಅಂತಂದಾಗ ಅಲ್ಲಿ ಅನೇಕಗಳನ್ನು ನಾವು ಪಡ್ಕೋತಾ ಹೋಗ್ತೀವಿ. ಬದುಕಿನಲ್ಲಿ ಅನೇಕಗಳನ್ನು ನಾವು ಗಳಿಸ್ಕೋತಾ ಹೋಗ್ತೀವಿ. ಯಾವುದು ಇಲ್ಲದೆ ಇರೋದಿಲ್ಲ ನಮ್ಮ ಹತ್ರ, ಅದನ್ನು ನಾವು ಪಡ್ಕೊಂಡಾಗ ಅದನ್ನು ಇದು ನನ್ನ ಗಳಿಕೆ ಅಂತ ಹೇಳ್ತೀವಿ. ದಿಸ್ ಐ ಹ್ಯಾವ್ ಅರ್ನ್ಡ್. ಅಂಡ್ ಎನಿಥಿಂಗ್ ವೆನ್ ಇಟ್ ಈಸ್ ಸೆಡ್ ಅರ್ನಿಂಗ್ಸ್, ಯಾವುದೋ ಒಂದನ್ನು ನಾನು ಪಡ್ಕೊಂಡಿದ್ದೀನಿ ಅಂತಂದಾಗ ಇಟ್ ಈಸ್ ನಾಟ್ ದಟ್ ಈಸಿ. ದೇರ್ ಈಸ್ ಆಲ್ವೇಸ್ ಅ ಸ್ಟ್ರಗಲ್. ದೇರ್ ಆರ್ ಸೋ ಮೆನಿ ಹರ್ಡಲ್ಸ್. ಆ ಎಲ್ಲ ಹರ್ಡಲ್ಸ್ಗಳನ್ನು ದಾಟಬೇಕು. ಅಲ್ಲಿರುವಂತಹ ಸ್ಟ್ರಗಲ್ಸ್ಗಳ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕು.
ಈ ಕಾರಣದಿಂದ ಬದುಕು ಅಂತ ಹೇಳಿದಾಗ ಇಟ್ ಈಸ್ ಎ ಹೋರಾಟ. ಬದುಕು ಅಂತಂದರೆ ಹರ್ಡಲ್ಸು, ಸ್ಟ್ರಗಲ್ಸು ಇವೆಲ್ಲ ಇರುತ್ತೆ. ಅವೆಲ್ಲವುಗಳನ್ನು ಮೀರಿ ನಾನು ಬೆಳಿಬೇಕಾದ್ರೆ ಮುಖ್ಯವಾಗಿ ನನಗೆ ಬೇಕಾಗಿರುವಂತಹದ್ದು ಮಾರ್ಗದರ್ಶನ, ಗೈಡೆನ್ಸ್. ಸೊ ಮಾರ್ಗದರ್ಶನ ಅಂತ ಹೇಳಿದಾಗ ನನ್ನ ಬದುಕಿನಲ್ಲಿ ಅನೇಕರು ನನಗೆ ಮಾರ್ಗದರ್ಶಕರಾಗಿ ಬರ್ತಾರೆ. ನಾವು ಅನ್ಕೋತೀವಿ ನಾನಾಗೆ ಬೆಳೆದೆ, ಯಾರ ಮೇಲೂ ಡಿಪೆಂಡ್ ಆಗಲಿಲ್ಲ, ನಾವು ಹೇಳ್ಕೋಬೋದು ಇದು. ಬಟ್ ಇಟ್ ಈಸ್ ನಾಟ್ ಪಾಸಿಬಲ್. ನನ್ನ ಬೆಳವಣಿಗೆಯಲ್ಲಿ, ನನ್ನ ಬದುಕಿನಲ್ಲಿ ಅನೇಕರ ಶ್ರಮ ಇರುತ್ತೆ. ಅನೇಕ ಕಾಣದ ಕೈಗಳು ತಮ್ಮ ಸಹಾಯ ಹಸ್ತವನ್ನು ಚಾಚಿರುತ್ತವೆ. ನಮಗೆ ನೇರವಾಗಿ ಗೊತ್ತಾಗೋದಿಲ್ಲ, ನಾವು ನೋಡಿರೋದಿಲ್ಲ, ನಮಗೆ ಅರ್ಥ ಕೂಡ ಆಗೋದಿಲ್ಲ. ಏಕಾಏಕಿ ಎಲ್ಲವನ್ನ ನಾನು ಮಾಡಿಕೊಂಡೆ ಅಂತ ಹೇಳುವಂತಹದ್ದು ಈಸ್ ಎ ಮೂರ್ಖತನ. ಆದ್ದರಿಂದ ಬದುಕು ನಾನು ಕಟ್ಕೋತಾ ಇದ್ದೀನಿ ಅಂತಂದಾಗ ಅಲ್ಲಿ ಮಾರ್ಗದರ್ಶನ ಇಸ್ ವೆರಿ ಇಂಪಾರ್ಟೆಂಟ್, ಗೈಡೆನ್ಸ್ ಅಂತ ಹೇಳ್ತೀವಿ. ಸೊ ಹೀಗೆ ಬದುಕಿನಲ್ಲಿ ಗೈಡೆನ್ಸ್ ಅಂತಂದಾಗ ನಾವು ಅನೇಕ ಹಿರಿಯರನ್ನು ಕೆಲವು ಸಮಸ್ಯೆಗಳು ಬಂದಾಗ ಅವ್ರನ್ನ ಕೇಳ್ತೀವಿ, ಇದನ್ನು ಹೇಗೆ ನಾನು ಪರಿಹಾರ ಮಾಡ್ಕೋಬೇಕು. ಸೊ ಮನೆಯಲ್ಲಿ ದೊಡ್ಡವರು ಇರ್ತಾರೆ, ಅವರೆಲ್ಲ ಇಂತಹ ಅನೇಕ ಸಮಸ್ಯೆಗಳನ್ನು ಎದುರಿಸಿ ಇವತ್ತು ಆ ಸ್ಟೇಜಿಗೆ ಬಂದಿರ್ತಾರೆ. ಅವರೆಲ್ಲ ಯಾಕೆ ಹಿರಿಯರು ಅಂತ ಅನ್ನಿಸ್ಕೊಂಡಿದ್ದಾರೆ ಅಂತಂದರೆ ಇವೆಲ್ಲವನ್ನು ದಾಟಿರ್ತಾರೆ ಅವರು. ಬದುಕಿನಲ್ಲಿ ನಾವು ಈಗ ಏನು ನೋಡ್ತಾ ಇದ್ದೀವಿ ಅದು ಅವರಿಗೆ ಮುಗಿದು ಹೋಗಿರುತ್ತೆ. ಸೊ ನಮಗೆ ಈಗ ಆ ಒಂದು ಸ್ಟೇಜ್ಗೆ ನಾವು ಎಂಟರ್ ಆಗಿದ್ದೀವಿ, ನಮ್ಮಲ್ಲಿ ಕನ್ಫ್ಯೂಷನ್ಸ್ ಇರುತ್ತೆ. ಬಟ್ ಇದನ್ನು ದಾಟಿರ್ತಾರಲ್ಲ ಅಂತಹವರಿಗೆ ಗೊತ್ತು ಇದನ್ನು ಹೇಗೆ ದಾಟಬೇಕು ಅಂತ. ಸೊ ಆಗ ವಿ ಸೀಕ್ ದೇರ್ ಗೈಡೆನ್ಸ್. ಆಗ ಹೇಳ್ತಾರೆ ಯು ಹ್ಯಾವ್ ಟು ಡೂ ಇಟ್ ಲೈಕ್ ದಿಸ್ ಅಂತ. ಎಕ್ಸಾಕ್ಟ್ಲಿ ಲೈಕ್ ದಟ್. ಬದುಕಿನ ಒಂದು ಭಾಗ ಆಧ್ಯಾತ್ಮಿಕ ಅಂತ ಹೇಳಿದಾಗ ಆ ಆಧ್ಯಾತ್ಮದ ಸಾಧನೆಯಲ್ಲಿ ನಾವು ಮುಂದುವರಿಬೇಕಾದರೆ ಅಲ್ಲೂ ಕೂಡ ನಮಗೆ ಒಬ್ಬ ಗುರುವಿನ ಮಾರ್ಗದರ್ಶನ ಬೇಕಾಗುತ್ತೆ. ಮತ್ತು ಬದುಕು ಅಂತ ಹೇಳಿದಾಗ ವೆನ್ ವಿ ಸೇ ಇಟ್ ಈಸ್ ಎ ಸ್ಟ್ರಗಲ್, ನಿತ್ಯದ ಹೋರಾಟ ಅಂತ ಹೇಳಿದಾಗ ಆ ಹೋರಾಟದಲ್ಲಿ ನಾವು ಜಯಗಳಿಸಬೇಕು ಅಂತಂದರೆ ನಮಗೆ ಸಿಕ್ಕಂತಹ ಮಾರ್ಗದರ್ಶನವನ್ನು ಚೆನ್ನಾಗಿ ಉಪಯೋಗಿಸ್ಕೋಬೇಕು. ದಿಸ್ ಈಸ್ ಲೌಕಿಕ. ಓಕೆ, ವೆನ್ ಇಟ್ ಈಸ್ ಸೆಡ್ ಆಧ್ಯಾತ್ಮ, ಆಗ ನಮ್ಮ ಇದೇ ಬದುಕನ್ನು ನಾವು ವಿ ಕಾಲ್ ಇಟ್ ಸಂಸಾರ, ಭವಸಾಗರ ಅಂತ ಹೇಳ್ತೀವಿ. ಭವ ಮೀನ್ಸ್ ಸಂಸಾರ, ಸಾಗರ ಅಂತಂದರೆ ಇಟ್ಸ್ ಎ ಹ್ಯೂಜ್ ಓಷನ್. ಸೊ ಯಾವುದೇ ಒಂದು ನದಿ ಅಥವಾ ಓಷನನ್ನು ನಾವು ದಾಟಬೇಕಾದ್ರೆ ಹೇಗೆ ಒಂದು ಬೋಟ್ನ ಯೂಸ್ ಮಾಡ್ತೀವಿ, ಆ ರೀತಿಯಲ್ಲಿ ಈ ಭವ ಸಂಸಾರದ ಈ ಸಾಗರವನ್ನು ದಾಟಬೇಕು ಅಂತಂದರೆ ವಿ ರಿಕ್ವೈರ್ ಎ ಬೋಟ್ ಮ್ಯಾನ್. ದಟ್ ಬೋಟ್ ಮ್ಯಾನ್ ಈಸ್ ಶ್ರೀಕೃಷ್ಣ. ಅದನ್ನು ಈ ಶ್ಲೋಕದಲ್ಲಿ, ಈ ಒಂದು ಧ್ಯಾನ ಶ್ಲೋಕದಲ್ಲಿ ನಾವು ನೋಡಬಹುದು. ಅಂಡ್ ಇಟ್ ಸೇಸ್ ಭೀಷ್ಮ ದ್ರೋಣತಟ ಜಯದ್ರಥಜಲ ಗಾಂಧಾರ ನೀಲೋತ್ಫಲ ಶಲ್ಯಗ್ರಾಹವತಿ ಕೃಪೇಣ ವಹನಿ ಕರ್ಣೇನ ವೇಲಾಕುಲ ಅಶ್ವತ್ಥಾಮ ವಿಕರ್ಣ ಘೋರ ಮಕರ ದುರ್ಯೋಧನಾವರ್ತಿನಿ ಸೋತ್ತೀರ್ಣ ಕಲು ಪಾಂಡವೈ ರಣನದಿ ಕೈವರ್ತಕ ಕೇಶವ. ಸೊ ಕೈವರ್ತಕ ಅಂತಂದರೆ ಬೋಟ್ ಮ್ಯಾನ್, ಕೇಶವ ಈಸ್ ಶ್ರೀಕೃಷ್ಣ. ಮಹಾಭಾರತದಲ್ಲಿ ನಾವು ಅನೇಕ ವ್ಯಕ್ತಿತ್ವಗಳನ್ನು ನೋಡ್ತೀವಿ. ಈ ಮಹಾಭಾರತದಲ್ಲಿ ಬರುವಂತಹ ಆಲ್ಮೋಸ್ಟ್ ಎಲ್ಲ ಪಾತ್ರಗಳನ್ನು ಸೇರಿಸಿ, ಎಲ್ಲರ ವ್ಯಕ್ತಿತ್ವಗಳನ್ನು ಒಟ್ಟು ಸೇರಿಸಿ ಅದನ್ನು ಒಂದು ನದಿ ಅಂತ ಕರೆದಿದ್ದಾರೆ. ಮತ್ತು ಇದು ಬಹಳ ಭಯಂಕರವಾದ ನದಿ. ಇಟ್ ಈಸ್ ಹೈಲಿ ಇಂಪಾಸಿಬಲ್ ಟು ಕ್ರಾಸ್ ದಿಸ್ ರಿವರ್. ಮಾಮೂಲಿ ಯಾವುದೋ ಸಣ್ಣ ನದಿ ತರ ಅಲ್ಲ ಇದು. ಈ ನದಿಯನ್ನ ಭಯಂಕರ ಅಂತ ಕರೆದಿದ್ದಾರೆ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕ್ರಾಸ್. ಈ ಒಂದು ಭಯಂಕರ ನದಿಯನ್ನ ರಣ ನದಿ ಅಂತಾನೆ ಕರೀತಾರೆ. ಎಗೇನ್ ರಣ
ಅಂತಂದರೆ ಇಟ್ ಈಸ್ ಯುದ್ಧ, ಭೀಕರ. ರಣ ಮೀನ್ಸ್ ಭೀಕರ, ಯುದ್ಧ. ಇಟ್ಸ್ ಎ ಫೈಟ್, ಯು ಹ್ಯಾವ್ ಟು ಫೈಟ್. ಸೊ ಈ ಒಂದು ರಣನದಿಯನ್ನು ನೀನು ದಾಟಬೇಕು ಅಂತಂದರೆ ಬಹಳ ಕಷ್ಟ. ಮತ್ತು ಈ ಮಹಾಭಾರತವನ್ನು ಒಂದು ರಣನದಿ ಅಂತಲೇ ಯಾಕೆ ಕರೆದಿದ್ದಾರೆ, ಇದನ್ನು ಯಾಕೆ ನದಿಗೆ ಹೋಲಿಸಿದ್ದಾರೆ ಅಂತಂದರೆ, ಈ ಒಂದು ಮಹಾಭಾರತದಲ್ಲಿ ಹೇಳಿರುವಂತಹ ಈ ರಣನದಿಯನ್ನು ದಾಟಬೇಕು ಅಂತ ಹೇಳಿ ಪಾಂಡವರು ಬಂದಿದ್ದಾರೆ. ದಿಸ್ ರಣನದಿ ಇಸ್ ನಥಿಂಗ್ ಬಟ್ ದಿ ಯುದ್ಧ. ಸೊ ಈ ಯುದ್ಧವನ್ನು ಪಾಂಡವರು ಗೆಲ್ಲಬೇಕು. ಸೊ ಪಾಂಡವರು ಈ ಯುದ್ಧವನ್ನು ಗೆಲ್ಲೋದು ಅಂತಂದರೆ ಈ ಒಂದು ರಣನದಿಯನ್ನು ದಾಟುವಂತಹದ್ದು. ಮತ್ತು ಇದನ್ನು ಭಯಂಕರ ನದಿ ಅಥವಾ ರಣನದಿ ಅಂತ ಕರೆದಿರೋದ್ರಿಂದ ಯಾಕೆ ಹಾಗೆ ಕರೆದಿದ್ದಾರೆ ಅದನ್ನು ನಾವು ತಿಳ್ಕೋಬೇಕಾಗತ್ತೆ. ಮತ್ತು ಈ ನದಿಯನ್ನು ಇಷ್ಟೊಂದು ಭಯಂಕರವಾದ ನದಿ ಮತ್ತು ರಣನದಿ ಅಂತ ಹೇಳ್ತಾ ಇರೋದ್ರಿಂದ ಇದನ್ನು ದಾಟಬೇಕು ಅಂತಂದರೆ ಇದು ಅಷ್ಟು ಸುಲಭ ಅಲ್ಲ. ಫಾರ್ ದಿಸ್ ಗೈಡೆನ್ಸ್ ಇಸ್ ರಿಕ್ವೈರ್ಡ್. ಒಂದು ಮಾರ್ಗದರ್ಶನ ಬೇಕು. ಈ ನದಿಯನ್ನು ಹೀಗೆ ದಾಟಬಹುದು ಅಂತ ತಿಳಿದಿರುವಂತಹ ಒಬ್ಬ ಜ್ಞಾನಿ, ಒಬ್ಬ ಗುರು, ಅವನು ಮಾರ್ಗದರ್ಶನವನ್ನು ಕೊಡಬೇಕು. ದಿಸ್ ಈಸ್ ಹೌ ಯು ಹ್ಯಾವ್ ಟು ಕ್ರಾಸ್ ದಿಸ್ ರಣನದಿ, ಅದರ್ವೈಸ್ ಇಟ್ ಈಸ್ ನಾಟ್ ಪಾಸಿಬಲ್ ಅಂತ ಹೇಳಿ ಅವನು ಅಲ್ಲಿ ಬೆಳಕು ಚೆಲ್ಲಬೇಕು. ದೆನ್ ಇಟ್ ಈಸ್ ಈಸಿ ಟು ಕ್ರಾಸ್ ಓವರ್. ಸೊ ಇಲ್ಲಿ ಪಾಂಡವರು ದೇ ಸೀಕ್ ದಿ ಗೈಡೆನ್ಸ್ ಫ್ರಮ್ ಲಾರ್ಡ್ ಶ್ರೀಕೃಷ್ಣ, ಕೈವರ್ತಕ ಕೇಶವ. ಸೊ ಕೈವರ್ತಕ ಅಂತಂದರೆ ಹಿ ಈಸ್ ದಿ ಬೋಟ್ ಮ್ಯಾನ್, ಕೃಷ್ಣ ಈಸ್ ದಿ ಬೋಟ್ ಮ್ಯಾನ್. ಸೊ ಅವನು ನೀವೆಲ್ಲ ಕೂತ್ಕೊಳ್ಳಿ, ನಾನು ನಿಮ್ಮನ್ನ ಮತ್ತೊಂದು ದಡನ್ನ ತಲುಪಿಸ್ತೀನಿ ಅಂತ ಹೇಳಿ ಕೃಷ್ಣ, ಹಿ ಹಿಮ್ಸೆಲ್ಫ್, ಹಿ ಈಸ್ ದಿ ಬೋಟ್ ಮ್ಯಾನ್. ಅವನು ಬೋಟ್ನಲ್ಲಿ ಹೋಗಿ ಈ ಪಾಂಡವರು ಕೂತ್ಕೋಬೇಕು. ಸೊ ಕೈವರ್ತಕ ಕೇಶವ, ಈ ಕೇಶವನ ಬೋಟ್ನಲ್ಲಿ ಕೂತ್ಕೋಬೇಕು ಅಂತಂದರೆ ಪಾಂಡವರಿಗೆ ಇರುವಂತಹ ಯೋಗ್ಯತೆ ಇದ್ದವರು ಕೃಷ್ಣನ ಈ ಒಂದು ಹಡಗಿನಲ್ಲಿ ಸುಲಭವಾಗಿ ಕೂತ್ಕೋಬಹುದು, ಸುಲಭವಾಗಿ ಅವನು ದಾಟಿಸ್ತಾನೆ. ದಟ್ ಈಸ್ ದಿ ಪವರ್ ಆಫ್ ಶ್ರೀಕೃಷ್ಣ ಅಂಡ್ ದಿ ಯೋಗ್ಯತೆ ಆಫ್ ಪಾಂಡವಾಸ್. ಬಿಕಾಸ್ ರಣನದಿ ಮತ್ತು ರಣನದಿ ಎನ್ನುವಂತಹದ್ದು ಒಂದು ಯುದ್ಧವನ್ನು ಕುರಿತು ಹೇಳಿರುವಂತಹದ್ದಾದ್ರಿಂದ ಯುದ್ಧವನ್ನು ಗೆಲ್ಲಬೇಕು ಅಂತ ಪಾಂಡವರಿಗೆ ಎಷ್ಟು ಒಂದು ಬಯಕೆ ಇದೆ, ಅಷ್ಟೇ ಆಸೆ ಬಯಕೆಗಳನ್ನು ಹೊತ್ತು ಕೌರವರು ಕೂಡ ಅಲ್ಲಿ ಸಜ್ಜಾಗಿ ನಿಂತಿದ್ದಾರೆ. ವೆನ್ ದಿಸ್ ರಣನದಿ, ಅದನ್ನು ಯುದ್ಧ ಭೂಮಿ, ಯುದ್ಧ ಅಂತ ಕರೆದಿರೋದ್ರಿಂದ ಬೋತ್ ಪಾಂಡವಾಸ್ ಅಂಡ್ ದಿ ಕೌರವಾಸ್ ದೇ ಫೈಟ್ ಈಚ್ ಅದರ್. ಸೊ ಗೆದ್ದವರು ಆ ರಣನದಿಯನ್ನು ದಾಟದಂಗೆ. ಆದರೆ ಇಲ್ಲಿ ಪಾಂಡವರಿಗೆ ಮಾರ್ಗದರ್ಶಕನಾಗಿ ಶ್ರೀಕೃಷ್ಣ ಇದ್ದಾನೆ. ಮತ್ತು ಸಾಕ್ಷಾತ್ ಶ್ರೀಕೃಷ್ಣ ಈಸ್ ಕೈವರ್ತಕ. ಅವನೇ ಬೋಟಲ್ಲಿ ಇವ್ರನ್ನ ಕೂಡಿಸ್ಕೊಂಡು ಕರ್ಕೊಂಡು ಹೋಗಿ ಈ ನದಿಯನ್ನು ದಾಟಿಸ್ತಾನೆ ಅಂತಂದಾಗ ಈ ಒಂದು ಯುದ್ಧದಲ್ಲಿ ಪಾಂಡವರಿಗೆ ಜಯ ಸಿಗೋದರಲ್ಲಿ ಅನುಮಾನ ಇಲ್ಲ. ಬಟ್ ಓನ್ಲಿ ವೈ ಪಾಂಡವಾಸ್ ಆರ್ ಚೂಸನ್, ಬಿಕಾಸ್ ಪಾಂಡವರಲ್ಲಿ ಆ ಯೋಗ್ಯತೆ ಇತ್ತು. ಪಾಂಡವರು ಶ್ರೀಕೃಷ್ಣನನ್ನ ಪರಮಾತ್ಮ ಅಂತ ಗುರುತಿಸಿದ್ರು. ದಿಸ್ ಅಬಿಲಿಟಿ ಆಫ್ ಸೀಯಿಂಗ್ ಶ್ರೀಕೃಷ್ಣ ಆಸ್ ದಿ ಭಗವಾನ್ ಅನ್ನುವಂತಹ ಯೋಗ್ಯತೆ ಕೌರವರಲ್ಲಿ ಇರಲಿಲ್ಲ. ಸೊ ಅವರು ಪರಮಾತ್ಮ ಶ್ರೀಕೃಷ್ಣನ ಒಂದು ನೆರವು, ಮಾರ್ಗದರ್ಶನವನ್ನು ಅವರು ಎಂದೂ ಕೂಡ ಬಯಸಲೇ ಇಲ್ಲ. ಅದರಿಂದ ಅವ್ರಿಗೆ ಯೋಗ್ಯತೆನೇ ಇರಲಿಲ್ಲ. ಸೊ ಹೀಗೆ ದ ಬೋಟ್ಮ್ಯಾನ್ ಶ್ರೀಕೃಷ್ಣ, he helps the Pandavas to cross this river. And this river is very difficult. Bhayankara Nadi. Why it is Bhayankara Nadi? Because ಒಂದು ನದಿ ಅಂತ ಹೇಳಿದಾಗ ಅಲ್ಲಿ ಎರಡು ತೀರಗಳಿರುತ್ತವೆ ಅಂತ ಹೇಳ್ತೀವಿ. ನದಿಯ ದಡಗಳನ್ನು ನಾವು ತೀರ ಅಂತ ಹೇಳ್ತೀವಿ. ಒನ್ ಎಂಡ್, ದಿ ಅದರ್ ಎಂಡ್. ಸೊ ನದಿಯ ಪಕ್ಕದಲ್ಲಿ ಇರುವಂತಹ ಎರಡೂ ತೀರಗಳು, ಎರಡೂ ದಡಗಳು, ಈ ದಡಗಳು ಎಷ್ಟು ಸುಭದ್ರವಾಗಿರುತ್ತೆ, ಸುಭದ್ರವಾದ ದಡಗಳನ್ನು ಹೊಂದಿದಂತಹ ನದಿಯಲ್ಲಿ ಆ ನದಿ ತನ್ನ ವೇಗವನ್ನು, ರಭಸವನ್ನು ಹೇಗೆ ಬೇಕಾದರೂ ಹೆಚ್ಚಿಸ್ಕೋಬಹುದು. ಎಷ್ಟೇ ರಭಸವಾಗಿ ಅದು ಹರಿದ್ರೂ ಕೂಡ ನದಿಯ ದಡವನ್ನು ದಾಟಿ ಅದು ಬೇರೆ ಎಲ್ಲೋ ಹೋಗೋದಿಲ್ಲ. ಆ ನದಿಯ ಪಾತ್ರ, ಆ ನದಿಯ ಮಾರ್ಗ ಹೇಗಿದೆ ಅದು ಹಾಗೆ ಹರ್ಕೊಂಡು ಹೋಗುತ್ತೆ.
ಎಷ್ಟೇ ರಭಸ ಇದ್ರೂ ಕೂಡ ಇಟ್ ಈಸ್ ಪಾಸಿಬಲ್ ಟು ಫ್ಲೋ ಇನ್ ಬಿಟ್ವೀನ್ ದೀಸ್ ಟು ದಡಾಸ್. ಯಾಕೆ ಅದು ದಡವನ್ನು ಮೀರಿ ಹೋಗೋದಿಲ್ಲ? ಬಿಕಾಸ್ ದೋಸ್ ದಡಾಸ್, ದ ತೀರಾಸ್, ರಿವರ್ ಬ್ಯಾಂಕ್ಸ್ ಅಂತ ಹೇಳ್ತೀವಿ, ದೇ ಆರ್ ವೆರಿ ಸ್ಟ್ರಾಂಗ್. ಸಿನ್ಸ್ ದೇ ಆರ್ ವೆರಿ ಸ್ಟ್ರಾಂಗ್, ದ ರಿವರ್ ಫ್ಲೋಸ್. ಸೊ ಇಲ್ಲಿ ಈ ರಣನದಿಯಲ್ಲಿ ಇರುವಂತಹ ಎರಡೂ ದಡಗಳು ಯಾವುದು ಅಂತಂದ್ರೆ, ಒಂದು ಭೀಷ್ಮ ಪಿತಾಮಹ, ಮತ್ತೊಂದು ಆಚಾರ್ಯ ದ್ರೋಣ. ಇವರಿಬ್ಬರು ಕೂಡ ಬಹಳ ವೀರ ಕಲಿಗಳು ಅಂತ ಹೇಳಬಹುದು. ಬೋತ್ ಆಫ್ ದೆಮ್ ಆರ್ ಗ್ರೇಟ್ ವಾರಿಯರ್ಸ್. ಸೊ ಹೀಗೆ ಈ ಒಂದು ರಣನದಿಯ ಎರಡೂ ಬದಿಗಳಲ್ಲಿ ಒಂದು ಕಡೆ ದ್ರೋಣಾಚಾರ್ಯ ನಿಂತು ಆ ನದಿಯನ್ನು ಕಾಯ್ತಾ ಇದ್ರೆ, ಮತ್ತೊಂದು ದಡದಲ್ಲಿ ದ್ರೋಣಾಚಾರ್ಯ ಅಂಡ್ ಭೀಷ್ಮಾಚಾರ್ಯ, ಹೀಗೆ ಎರಡೂ ನದಿಯ ಎರಡೂ ದಡಗಳಲ್ಲಿ ಒಬ್ಬೊಬ್ಬರು ನಿಂತಿದ್ದಾರೆ. ಅಂಡ್ ದೇ ಆರ್ ವೆರಿ ಸ್ಟ್ರಾಂಗ್. ಅವರು ನಿಂತು ಈ ಯುದ್ಧವನ್ನು ಮುನ್ನಡೆಸ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಯುದ್ಧದ ಪ್ರಾರಂಭದಲ್ಲಿ ಭೀಷ್ಮ ಪಿತಾಮಹ, he was appointed as the chief commander of the army, ಕೌರವ ಆರ್ಮಿ. ಮೊದಲ 10 ದಿನಗಳಲ್ಲಿ ಭೀಷ್ಮ ಪಿತಾಮಹ ಅವನು ಸೇನಾ ನಾಯಕನಾಗಿರ್ತಾನೆ. ಆ ನಂತರದಲ್ಲಿ ಮುಂದಿನ 5 ದಿನಗಳು ದ್ರೋಣಾಚಾರ್ಯ ಸೇನಾ ನಾಯಕನಾಗಿ ಬರ್ತಾನೆ. ಸೊ ಹೀಗೆ ಈ ಇಬ್ಬರು ಮಹಾನ್ ಕಲಿಗಳು ಅವರು ಈ ರಣನದಿಯಲ್ಲಿ ಎರಡೂ ದಡಗಳಂತೆ ನಿಂತು ಆ ಯುದ್ಧವನ್ನು ಮುನ್ನಡೆಸ್ತಾ ಇದ್ದಾರೆ ಅಂತಂದಾಗ ಇಟ್ ಈಸ್ ವೆರಿ ಡಿಫಿಕಲ್ಟ್, ಕ್ವೈಟ್ ನ್ಯಾಚುರಲಿ. ಬಿಕಾಸ್ ಭೀಷ್ಮ ಪಿತಾಮಹ ಅಂತಂದ್ರೆ ಸಾಮಾನ್ಯ ಅಲ್ಲ. ಈಸ್ ಎ ಗ್ರೇಟ್ ವಾರಿಯರ್, ವೆರಿ ಪವರ್ಫುಲ್. ಅದೇ ರೀತಿ ದ್ರೋಣಾಚಾರ್ಯ, ಆಕ್ಚುಲಿ ಹಿ ಈಸ್ ಎ ಬ್ರಾಹ್ಮಣ. ದೋ ಹಿ ಈಸ್ ಎ ಬ್ರಾಹ್ಮಣ, ಅವನಲ್ಲಿ ಕ್ಷಾತ್ರ ಶಕ್ತಿ ಇತ್ತು. ಒಬ್ಬ ಕ್ಷತ್ರಿಯನಲ್ಲಿ ಇರಬೇಕಾಗಿರುವಂತಹ ಸಕಲ ಗುಣಗಳು, ಶೌರ್ಯ, ಆ ಒಂದು ಧೀರತನ, ಆ ಎಲ್ಲವೂ ದ್ರೋಣಾಚಾರ್ಯರಲ್ಲಿ ಮೈಗೂಡಿತ್ತು. ದೋ ಹಿ ಈಸ್ ಎ ಬ್ರಾಹ್ಮಣ. ಸೊ ಒಂದು ಕಡೆ ದ್ರೋಣಾಚಾರ್ಯ ನಿಂತಿದ್ದಾನೆ, ಮತ್ತೊಂದು ಕಡೆ ಭೀಷ್ಮ ಪಿತಾಮಹ ಇದ್ದಾನೆ. ಇವರಿಬ್ಬರು ಕೂಡ ಆ ಯುದ್ಧ ಭೂಮಿಯಲ್ಲಿ ನಿಂತು ಆ ಯುದ್ಧವನ್ನು ಹೇಗೆ ಮುನ್ನಡೆಸ್ಕೊಂಡು ಹೋಗಬೇಕು, ಯಾವ ರೀತಿ ನಾವು ಹೋದ್ರೆ ಯುದ್ಧವನ್ನು ಗೆಲ್ತೀವಿ ಅನ್ನುವಂತಹ ತಂತ್ರಗಾರಿಕೆಯನ್ನು ಉಪಯೋಗಿಸೋದ್ರಲ್ಲಿ ಇಬ್ಬರು ಕೂಡ ಚಾಣಾಕ್ಷರು. ಸೊ ಇಷ್ಟು ದೊಡ್ಡ ಯುದ್ಧ ಕಲಿಗಳು ಅಲ್ಲಿ ನಿಂತಿದ್ದಾಗ ಆ ಯುದ್ಧವನ್ನು ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ಅದರಿಂದ ಇದನ್ನ ಭಯಂಕರ ನದಿ, ರಣನದಿ. ಸೊ ದೀಸ್ ಟೂ ಆರ್, ದಟ್ ಈಸ್ ಭೀಷ್ಮಾಚಾರ್ಯ ಅಂಡ್ ದ್ರೋಣಾಚಾರ್ಯ, ಆರ್ ವೆರಿ ಸ್ಟ್ರಾಂಗ್. ಅಂಡ್ ದೀಸ್ ಟೂ ವಾರಿಯರ್ಸ್ ಆರ್ compared as the river banks of this Rananadi. So these two warriors they are guarding this battlefield. ಬರೀ ಇವರಿಬ್ರು ಮಾತ್ರ ಅಲ್ಲ, ಮಹಾರಥಿಗಳು ಅಂತ ಹೇಳಿದಾಗ ಕೌರವರ ಸೇನೆಯಲ್ಲಿ there is ಜಯದ್ರಥ. ಜಯದ್ರಥನನ್ನ ಆ ನದಿಯಲ್ಲಿ ಹರಿತಾ ಇರುವಂತಹ ರಭಸವಾದ ನೀರಿಗೆ ಹೋಲಿಸಿದರು. ಅದರ ಆಳವಾಗಲಿ ಅಗಲವಾಗಲಿ ಯಾವುದು ಕೂಡ ನಾಟ್ ಏಬಲ್ ಟು ಗೇಜ್. ಜಯದ್ರಥ ಈಸ್ ಲೈಕ್ ದಟ್. ಹಿ ಈಸ್ ಆಲ್ಸೋ ವೆರಿ ಸ್ಟ್ರಾಂಗ್. ಸೊ ಹಿ ಈಸ್ ಕಂಪೇರ್ಡ್ ಟು ದಿ ವಾಟರ್ ಆಫ್ ದಟ್ ರಿವರ್. ಜಯದ್ರಥ ಜಲ. ಸೊ ವಾಟರ್ ಫೋರ್ಸ್ ಈಸ್ ಆಲ್ಸೋ ವೆರಿ ಸ್ಟ್ರಾಂಗ್ ಅನ್ನುವಂತಹದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈವನ್ ಟು ಕಿಲ್ ಜಯದ್ರಥ ಈಸ್ ನಾಟ್ ದಟ್ ಈಸಿ. ಹಿ ಈಸ್ ಆಲ್ಸೋ ಎ ವೆರಿ ಗ್ರೇಟ್ ವಾರಿಯರ್, ವೆರಿ ಸ್ಟ್ರಾಂಗ್. ಅಂಡ್ ಗಾಂಧಾರ. ಗಾಂಧಾರ ಅಂತಂದ್ರೆ ಇಲ್ಲಿ ಶಕುನಿಯನ್ನು ಕುರಿತು ಹೇಳಿರುವಂತಹದ್ದು. ದಿಸ್ ಶಕುನಿ ಹೇಗೆ ಅಂತಂದ್ರೆ ನೀಲೋತ್ಫಲ,
ದಿಸ್ ಶಕುನಿ ಆ ಒಂದು ರಿವರ್ನಲ್ಲಿ ಯಾವ ಥರ ಇದ್ದಾನೆ ಅಂತಂದರೆ ಬಹಳ ದೊಡ್ಡ ಬಂಡೆ ಕಲ್ಲಿನಂತೆ ಒಂದು ಕಡೆ ಅವನಿದ್ದಾನೆ. ಆ ಬಂಡೆ ಕಲ್ಲು ನದಿಯಲ್ಲಿ ಎಲ್ಲೋ ಒಂದು ಕಡೆ ಮಧ್ಯದಲ್ಲಿ ಸೇರಿಕೊಂಡಿದೆ. ನದಿಯ ಯಾವ ಭಾಗದಲ್ಲಿ ಆ ಒಂದು ಕಲ್ಲಿದೆ ಎನ್ನುವಂತಹದ್ದು ಗೊತ್ತಾಗ್ತಾ ಇಲ್ಲ. ಯಾವಾಗ ನದಿಯ ಮಧ್ಯದಲ್ಲಿ ಕಲ್ಲು ಎಲ್ಲಿದೆ ಎನ್ನುವಂತಹದ್ದು ಗೊತ್ತಾಗದೇ ಇದ್ದಾಗ ಏನಾಗುತ್ತೆ, ಅನೇಕ ಸಂದರ್ಭಗಳಲ್ಲಿ ನಾವು ಕೇಳಿರ್ತೀವಿ, ನೋಡಿರ್ತೀವಿ, ಒಂದು ಬೋಟು ಅಥವಾ ಹಡಗು ಅನ್ನುವಂತಹದ್ದು ಆ ಸಾಗರದಲ್ಲಿ ಚಲಿಸ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಕಾಣದೇ ಇರುವಂತಹ ಒಂದು ದೊಡ್ಡ ರಾಕ್ ಇದೆ ಅಂತಂದಾಗ ಆ ಬಂಡು ಕಲ್ಲಿಗೇನಾದರೂ ಈ ಒಂದು ಬೋಟು ಹಡಗು ಅನ್ನುವಂತಹದ್ದು ಅಪ್ಪಳಿಸಿದಾಗ ಆ ಬೋಟು ಎರಡು ಹೋಳಾಗೋದ್ರಲ್ಲಿ ಅನುಮಾನ ಇಲ್ಲ. ಬಿಕಾಸ್ ದಟ್ ಬಂಡೆ ಈಸ್ ವೆರಿ ಸ್ಟ್ರಾಂಗ್. ಬೋಟ್ ಕೂಡ ಅಷ್ಟೇ ಫೋರ್ಸ್ ಆಗಿ ಬರ್ತಾ ಇತ್ತು. ಯಾವ ಭಾಗದಲ್ಲಿ ಅಲ್ಲಿ ಕಲ್ಲಿದೆ ಅನ್ನುವಂತಹದ್ದು ಕಾಣೋದಿಲ್ಲ. ಆಗ ಏನಾದರೂ ಅಲ್ಲಿ ಡಿಕ್ಕಿ ಆದರೆ ಆ ಬೋಟ್ ಅನ್ನುವಂತಹದ್ದು ಒಡೆದು ಹೋಗುವಂತಹ ಸಾಧ್ಯತೆಗಳಿದೆ. ದಿಸ್ ಶಕುನಿ ಈಸ್ ಲೈಕ್ ದಟ್. ಅವನು ನೀರು ಒಳಗಡೆನೇ ಇದ್ದಾನೆ, ಕಾಣಿಸ್ಕೋತಾ ಇಲ್ಲ. ಹಿ ಈಸ್ ಲೈಕ್ ಎ ಬಿಗ್ ರಾಕ್. ಶಕುನಿಯ ಒಂದು ವ್ಯಕ್ತಿತ್ವವನ್ನು ನಾವು ಮಹಾಭಾರತದಲ್ಲಿ ನೋಡಿದ್ರೆ ಎಕ್ಸಾಕ್ಟ್ಲಿ ಅವನು ನೀರಿನ ನದಿಯ ಮಧ್ಯದಲ್ಲಿ ಅಡಗಿರುವ ಬಂಡೆಯಂತೆ. ಏನು ಕಾಣದೇ ಇಲ್ಲ. ಅವನು ಏನು ಮಾಡ್ತಾ ಇದ್ದಾನೆ, ಅವನ ಮನಸ್ಸಿನಲ್ಲಿ ಏನಿದೆ, ಯಾವ ಒಂದು ತಂತ್ರವನ್ನು ಅವನು ಹೂಡ್ತಾ ಇದ್ದಾನೆ, ಇದ್ಯಾವುದು ಅರ್ಥನೇ ಆಗುವುದಿಲ್ಲ. ಸೊ ದಿಸ್ ಶಕುನಿ, ದಿ ಕ್ಯಾರೆಕ್ಟರ್ ಆಫ್ ದಿ ಶಕುನಿ ಈಸ್ ಕಂಪೇರ್ಡ್ ಟು ಎ ಹ್ಯೂಜ್ ಬಿಗ್ ರಾಕ್ ಇನ್ ದಿ ರಿವರ್. ಗಾಂಧಾರ ನೀಲೋತ್ಪಲ. So, the Shakuni is also very tough. When the rock is not recognized, ಆಗ there is a chance ಆ ಒಂದು ಬೋಟು ಡಿಕ್ಕಿ ಆಗೋದ್ರಲ್ಲಿ ಅನುಮಾನ ಇಲ್ಲ. ಮತ್ತು ಶಲ್ಯ ಗ್ರಾಹವತಿ. ಶಲ್ಯ ಈಸ್ ಲೈಕ್ ತಿಮಿಂಗಳ. ಸೊ ತಿಮಿಂಗಳ ಏನು ಅಂತಂದರೆ ಒಂದು ಸಾಗರದಲ್ಲಿ ಅನೇಕ ರೀತಿಯ ಜಲಚರಗಳೆಲ್ಲ ಇರುತ್ತೆ. ಅಂದರೆ ಜಲಚರಗಳು ಅಂತಂದರೆ ನೀರಿನಲ್ಲಿ ವಾಸ ಮಾಡುವಂತಹ ವಾಟ್ ಎವರ್ ಇಟ್ ಈಸ್, ಪ್ರಾಣಿಗಳು ಅಥವಾ ಅದೇನು ಆ ಜೀವಿಗಳು, ನೀರಿನಲ್ಲಿ ವಾಸಿಸುವಂತಹ ಜೀವಿಗಳು. ಸೊ ನೀರಿನಲ್ಲಿರುವಂತಹ ಜಲಚರಗಳು ಅಂತ ಕರಿತೀವಿ ಅದನ್ನು. ಆ ಜಲಚರಗಳಲ್ಲಿ ದಿಸ್ ಶಾರ್ಕ್, ತಿಮಿಂಗಿಲ ಅನ್ನುವಂತಹದ್ದು ವೆರಿ ಸ್ಟ್ರಾಂಗ್. ಸೊ ದಿಸ್ Shalya is like that. Shalya is also a very great warrior. In fact, Shalya ಮಾದ್ರಿಯ ಸಹೋದರ ಅಂತಂದರೆ ಪಾಂಡವರಿಗೆ ಸೋದರ ಮಾವ ಆಗಬೇಕು. ಪಾಂಡವರಿಗೆ ಸೋದರ ಮಾವನಾಗಿರುವಂತಹ ಶಲ್ಯ, ಇಟ್ ಈಸ್ ಸೋ ಅನ್ಫಾರ್ಚುನೇಟ್ ದಟ್ ಹೀ ಈಸ್ ಫೈಟಿಂಗ್ ಅಗೇನ್ಸ್ಟ್ ಪಾಂಡವಾಸ್. ಕೌರವರ ಪರವಾಗಿ ನಿಂತು ಅವರು ಯುದ್ಧವನ್ನು ಮಾಡ್ತಾ ಇದ್ದಾನೆ. ಅಲ್ಲಿ ಅನೇಕ ಬೇರೆ ಬೇರೆ ರಾಜಕೀಯ ಕಾರಣಗಳು, ಒತ್ತಡಗಳು, ಒಂದು ತಂತ್ರಗಾರಿಕೆ ಅವೆಲ್ಲ ಇದ್ದಿದ್ದರಿಂದ ಶಿ ವಾಸ್ ವೆರಿ ಅನ್ಫಾರ್ಚುನೇಟ್ ದಟ್ ಅವನು ಕೌರವರ ಪರವಾಗಿ ನಿಂತು ಯುದ್ಧ ಮಾಡಬೇಕಾಗಿ ಬಂತು. ಸೊ ಶಲ್ಯ ಈಸ್ ಆಲ್ಸೋ ಎ ಗ್ರೇಟ್ ವಾರಿಯರ್. ಅವನೊಂದು ಸಮುದ್ರದಲ್ಲಿ ಅಥವಾ ಸಾಗರದಲ್ಲಿ ತಿಮಿಂಗಳ ಹೇಗೆ ವೆರಿ ಸ್ಟ್ರಾಂಗೋ ಆ ರೀತಿಯಲ್ಲಿ ದಿಸ್ ಶಲ್ಯ ಈಸ್ ವೆರಿ ಸ್ಟ್ರಾಂಗ್. ಕೃಪೇಣ ವಹನಿ. ಕೃಪಾಚಾರ್ಯ. ದಿಸ್ ಕೃಪಾಚಾರ್ಯ ಈಸ್ ಲೈಕ್ ರಿವರ್ ಕರೆಂಟ್. ಸೊ ಅದು ಕೂಡ ಕಷ್ಟ. ನೀರಿನ ರಭಸ, ಫೋರ್ಸ್ ಎಲ್ಲ ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ದಿಸ್ ಕೃಪಾಚಾರ್ಯ ಈಸ್ ಲೈಕ್ ದಟ್. ಕರ್ಣೇನ ವೇಲಾಕುಲ. ಕರ್ಣ ಹೇಗಿದ್ದಾನೆ ಅಂತಂದರೆ, ಈ ಒಂದು ಸಮುದ್ರದಲ್ಲಿ ಅಲೆಗಳು ಹೇಗೆ ತಮ್ಮ ಎಲ್ಲೆಯನ್ನು ಮೀರಿ ದಟದ ಮೇಲೆ ಅಪ್ಪಳಿಸಿ ಸಮುದ್ರದ ದಡವನ್ನು ದಾಟಿ ಮುಂದೆ ನುಗ್ಗುತ್ತವೆ. ಕೆಲವು ವೇಗವಾಗಿ ಬರುವಂತಹ ಅಲೆಗಳು, ದೈತ್ಯಾಕಾರದ ಅಲೆಗಳು ಬಂದಾಗ ಅದರ ಫೋರ್ಸ್ ಎಷ್ಟಿರುತ್ತೆ ಅಂತಂದರೆ, ನಾವು ಯಾವುದೋ ಒಂದು ಸಮುದ್ರದ ತೀರ, ಕಡಲು ಅಂತ ಅಂದ್ಕೊಂಡಿರ್ತೀವಿ, ಆ ಕಡಲನ್ನು ದಾಟಿ ಅದು ಬಂದ್ಬಿಟ್ಟಿರುತ್ತೆ. ಸೊ ನಾವು ಗೇಜ್ ಮಾಡೋಕ್ಕಾಗೋದಿಲ್ಲ, ಇದು ಇಷ್ಟೇ ಸಣ್ಣ ಅಲೆ, ಇದಕ್ಕಿಂತ ದೊಡ್ಡ ಅಲೆ ಬರೋದಕ್ಕೆ ಆಗೋದಿಲ್ಲ ಇಲ್ಲಿ ಅಂತ ನಾವು ಗೇಜ್ ಮಾಡೋಕ್ಕಾಗೋದಿಲ್ಲ. ದಿಸ್ ಕರ್ಣ ಈಸ್ ಲೈಕ್ ದಟ್. ಅವನ ಸಾಮರ್ಥ್ಯ ಈಸ್ ಲೈಕ್ ದಟ್. ಅವನನ್ನು ಇಷ್ಟು ಮಾತ್ರ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ದಿಸ್ ಕರ್ಣ ಈಸ್ ಆಲ್ಸೋ ಎ ಗ್ರೇಟ್ ವಾರಿಯರ್. ಕರ್ಣನನ್ನು ಕೂಡ ತಡೆಯೋದು ಅಷ್ಟು ಸುಲಭ ಅಲ್ಲ. ಹಿ ಈಸ್ ಲೈಕ್ ಎ
ವೆರಿ ಸ್ಟ್ರಾಂಗ್ ಅಲೆ. ಅಂಡ್ ಅಶ್ವತ್ಥಾಮ ಇಸ್ ದೇರ್, ವಿಕರ್ಣ, ಅಶ್ವತ್ಥಾಮ, ವಿಕರ್ಣ, ಅವರುಗಳೆಲ್ಲ ಹೇಗೆ ಅಂದರೆ ಈ ನೀರಿನಲ್ಲಿರುವಂತಹ ಮೊಸಳೆಗಳು. ಸಾಮಾನ್ಯವಾಗಿ ಮೊಸಳೆಗಳು ಅಂತ ಹೇಳಿದಾಗ ನೀರಿನಲ್ಲಿ ದೇ ಆರ್ ವೆರಿ ಸ್ಟ್ರಾಂಗ್. ಮೊಸಳೆ ಕೈಲಿ ಸಿಕ್ಕಾಕೊಂಡ್ರೆ ಅದು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯಲ್ಲಿ ಇವರಿಬ್ಬರೂ ದಿಸ್ ಅಶ್ವತ್ಥಾಮ ಅಂಡ್ ವಿಕರ್ಣ, ದೇ ಆರ್ ಲೈಕ್ ಮೊಸಳೆ. ಅಂಡ್ ದುರ್ಯೋಧನ ವರ್ತಿನಿ, ದುರ್ಯೋಧನ ಹೇಗೆ ಅಂತಂದರೆ ಹಿ ಈಸ್ ಕಂಪೇರ್ಡ್ ಟು ವರ್ಲ್ಪೂಲ್ ಅಂತಂದರೆ ನೀರಿನಲ್ಲಿರುವಂತಹ ಸುಳಿ ಅಂತ ಹೇಳ್ತೀವಿ. ಆ ಸುಳಿ ಹೇಗೆ ಅಂತಂದರೆ ನೀರಿನ ಎಲ್ಲೋ ಮಧ್ಯದಲ್ಲಿರುತ್ತೆ, ನಮಗೆ ಗೊತ್ತೇ ಆಗೋದಿಲ್ಲ ಈ ಜಾಗದಲ್ಲಿ ಸುಳಿ ಇದೆ ಅಂತ. ಕೆಲವು ನದಿಗಳಲ್ಲಿ ಹತ್ರ ನಾವು ಹೋದಾಗ ಅಲ್ಲಿ ಬೋರ್ಡ್ ಹಾಕಿರ್ತಾರೆ, ಸುಳಿಗಳಿವೆ ಎಚ್ಚರಿಕೆ ಅಂತಂದರೆ ಅದು ಎಲ್ಲಿದೆ ಅನ್ನೋದು ಅಷ್ಟು ಸುಲಭ ಅಲ್ಲ. ಸಿಕ್ಕಾಕೊಂಡ್ರೆ ಅದರಿಂದ ರಕ್ಷಣೆ ಪಡೆಯೋದು ಕೂಡ ಬಹಳ ಕಷ್ಟ. ಅದರ ಸೆಳೆತಕ್ಕೆ ಏನಾದರೂ ಸಿಕ್ಕಾಕೊಂಡ್ರೆ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ದುರ್ಯೋಧನ ಈಸ್ ಲೈಕ್ ದಟ್, ಅವನು ನೀರಿನಲ್ಲಿರುವಂತಹ ಒಂದು ಸುಳಿ. ಸೊ ಅವನು ಕೂಡ ಅವನ ಸುಳಿಗೆ ಸಿಕ್ಕಾಕೊಂಡ್ರೆ ಅವನು ಹಿ ವಿಲ್ ಕ್ಯಾಚ್ ಹೋಲ್ಡ್ ಆಫ್ ಅಸ್. ಹಿ ಈಸ್ ಲೈಕ್ ದಟ್. ಸೊ ತೀರ್ಣ ಕಲು. ಸೊ ದಿಸ್ ರಣನದಿ, the description of the Rananadi is like this. Hence it is said that this river is Bhayankara. ರಣನದಿ ಇದು ಸಾಮಾನ್ಯವಾದ ಮಾಮೂಲಿ ನದಿ ಥರ ಅಲ್ಲ, ಇದು ರಣನದಿ. ಇಂತಹ ರಣನದಿಯನ್ನು ದಾಟಬೇಕು, ಭಯಂಕರವಾದ ನದಿಯನ್ನು ದಾಟಬೇಕು ಅಂತಂದರೆ ಇಟ್ ಈಸ್ ಪಾಸಿಬಲ್ ಓನ್ಲಿ ಪರಮಾತ್ಮ ಶ್ರೀಕೃಷ್ಣನ ದಯೆ ಇರಬೇಕು. He is like the boatman, Kaivartaka. So he is the boatman for the Pandavas. So ಇಲ್ಲಿ ಪಾಂಡವರಿಗೆ ಶ್ರೀಕೃಷ್ಣನನ್ನ ಕೈವರ್ತಕ ಅಂತ ಕರೆದಿರೋದ್ರಿಂದ ಈ ಶ್ರೀಕೃಷ್ಣ ಹಾಗಾದರೆ ಬೇರೆ ಇನ್ಯಾರ ಮೇಲೂ ತನ್ನ ಕರುಣೆಯನ್ನು, ಕೃಪೆಯನ್ನು ತೋರಿಸೋದಿಲ್ವಾ ಅನ್ನುವಂತಹ ಪ್ರಶ್ನೆ ಬಂದರೆ ದರ್ ಇಸ್ ಎ ಮೆಸೇಜ್. ನಾವು ಹೇಗೆ ಪ್ರಪಂಚದಲ್ಲಿ ಅನೇಕಗಳೊಂದಿಗೆ ನಾವು ಅಂಟ್ಕೊಂಡ್ಬಿಟ್ಟಿರ್ತೀವಿ, ಅನೇಕಗಳು ನಮಗೆ ಬೇಕೋ ಬೇಡವೋ, ಆದರೆ ಅವುಗಳೊಂದಿಗೆ ನಾವು ಸಂಬಂಧವನ್ನು, ಸಂಪರ್ಕವನ್ನು ಬಹಳ ಗಟ್ಟಿಯಾಗಿ ಅಂಟಿಸ್ಕೊಂಡ್ಬಿಟ್ಟಿರ್ತೀವಿ. ದಿಸ್ ಸಂಸಾರ ಈಸ್ ಕಾಲ್ಡ್ ದಿ ಭವ. ಆ್ಯಂಡ್ ದಿಸ್ ಸಂಸಾರ ಅನ್ನುವಂಥದ್ದು ಕೂಡ ಈ ರೀತಿ ಒಂದು ದೊಡ್ಡ ನದಿ, ಒಂದು ಸಾಗರ ಇದ್ದಾಗೆ. ಅಷ್ಟು ಸುಲಭವಾಗಿ ನಾವು ಅಂಟ್ಕೊಂಡಿರುವಂತಹದ್ರಿಂದ ನಾವು ಹೇಗೆ ಅನೇಕಗಳೊಂದಿಗೆ ಅಟ್ಯಾಚ್ ಆಗಿರ್ತೀವಿ, ಮತ್ತೆ ಆ ಒಂದು ಅಲ್ಲಿಂದ ಡಿಟ್ಯಾಚ್ ಆಗುವಂತಹದ್ದು ಈಸ್ ನಾಟ್ ದಟ್ ಈಸಿ. ಅಟ್ಯಾಚ್ಮೆಂಟ್ ಈಸ್ ಈಸಿ, ವೆರ್ ಆಸ್ ಡಿಟ್ಯಾಚ್ಮೆಂಟ್ ಈಸ್ ನಾಟ್ ಪಾಸಿಬಲ್. ಆ ಡಿಟ್ಯಾಚ್ಮೆಂಟ್ ಅನ್ನುವಂತಹದ್ದು ನಮಗೆ ಅರ್ಥ ಆಗಬೇಕು ಅಂತಂದರೆ ನಮಗೆ ವೈರಾಗ್ಯದ ಪರಿಚಯ ಆಗಬೇಕು. ವೈರಾಗ್ಯ ಯಾವಾಗ ನಮಗೆ ಗೊತ್ತಾಗುತ್ತೆ ಅಂತಂದರೆ ನಾವು ಏನು ಒಂದು ಈ ಲೌಕಿಕದಲ್ಲಿ ಅನೇಕ ಹೊಡೆತಗಳನ್ನು ನಾವು ತಿನ್ನಬೇಕಾಗತ್ತೆ. ಈ ಲೌಕಿಕದಲ್ಲಿ ಇರುವಂತಹ ಏಳು ಬೀಳುಗಳೆಲ್ಲದರ ಪರಿಚಯ ನಮಗಾಗಬೇಕು. ನೋವು, ನಲಿವು, ದುಃಖ, ಹತಾಶೆ, ನಿರಾಶೆ, ಒಂದ ಎರಡ, ಸಾಕಪ್ಪ ಈ ಜೀವನ, ಬದುಕು ಸಾಕಾಗಿ ಹೋಗಿದೆ, ಇಂತಹ ಅನುಭವಗಳಾದಾಗ ಈ ರೀತಿಯ ಬದುಕು ನನಗೆ ಬೇಡ. ಬಿಕಾಸ್ ಇವೆಲ್ಲವೂ ಎಂದೋ ನನ್ನನ್ನು ಕಾಪಾಡುತ್ತೆ ಅಂತ ಅಂದ್ಕೊಂಡು ಇವುಗಳೆಲ್ಲವನ್ನ ನಾನು ಗಳಿಸ್ತಾ ಬಂದೆ. ಲೌಕಿಕದಲ್ಲಿ ಇದು ಬೇಕು, ಅದು ಬೇಕು, ಅದು ನನ್ನ ಸಹಾಯಕ್ಕೆ ಬರುತ್ತೆ, ಅದು ನನಗೆ ಸಂತೋಷವನ್ನು ಕೊಡುತ್ತೆ, ಇದು ಹೆಚ್ಚು ಆನಂದವನ್ನು ಕೊಡುತ್ತೆ ಅಂತ ಹೇಳಿ ಒಂದ ಎರಡ ನಾವು ಬದುಕಿನಲ್ಲಿ ಇಲ್ಲಿವರೆಗೆ ಅನೇಕಗಳನ್ನು ನಾವು ಅಂಟಿಸ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಆಮೇಲೆ ರಿಯಲೈಸ್ ಆಗಿದ್ದೇನು ಅಂತಂದರೆ ಇದು ಯಾವುದು ಶಾಶ್ವತ ಅಲ್ಲ. ಇವೆಲ್ಲ ಲೌಕಿಕ ವಸ್ತುಗಳು, ದೇ ಆರ್ ಜಸ್ಟ್ ಎ ಸಾರ್ಟ್ ಆಫ್ ಅಟ್ರಾಕ್ಷನ್ ಅಷ್ಟೇ. ಅವುಗಳು ನನಗೆ ನೆಮ್ಮದಿಯನ್ನು ಕೊಡೋದಕ್ಕಾಗಲಿ, ಶಾಂತಿಯನ್ನು ಕೊಡೋದಕ್ಕಾಗಲಿ, ನನಗೆ ಸಂತೋಷವನ್ನು ಕೊಡೋದಕ್ಕಾಗಲಿ ಅವುಗಳಿಗೆ ಅಂತಹ ಶಕ್ತಿ ಇಲ್ಲ. ಅವುಗಳೆಲ್ಲ ನಾಶವಾಗಿ ಹೋಗುವಂತಹದ್ದು. ಅವುಗಳೇ ಶಾಶ್ವತ ಅಲ್ಲ ಅಂತಂದ ಮೇಲೆ ಅಶಾಶ್ವತವಾದ ಅಂತಹ ವಸ್ತುಗಳು ಶಾಶ್ವತವಾದ ಶಾಂತಿ, ನೆಮ್ಮದಿಯನ್ನು ನನಗೆ ಕೊಡೋದಕ್ಕೆ ಹೇಗೆ ಸಾಧ್ಯ? ಈ ರಿಯಲೈಸೇಷನ್ ಆಗಬೇಕು.
ಈ ಅನುಭವ ಆದಾಗ ದಿಸ್ ವೈರಾಗ್ಯ ಈಸ್ ಅಂಡರ್ಸ್ಟುಡ್. ಆಗ ಡಿಟ್ಯಾಚ್ಮೆಂಟ್ ಈಸ್ ಪಾಸಿಬಲ್. ಬಟ್ ಅಟ್ಯಾಚ್ಮೆಂಟ್ ಈಸ್ ವೆರಿ ಈಸಿ. ನೋಡಿದ ತಕ್ಷಣ ಎಸ್ ಐ ವಾಂಟ್ ಇಟ್, ಸೊ ಅದು ನನಗೆ ಬೇಕು ಅಂತಂದಾಗ ಅದನ್ನು ಗಳಿಸ್ಕೊಳ್ಳೋದಕ್ಕೆ ಬೇಕಾಗುವಂತಹ ಒಂದು ಕರ್ಮವನ್ನು ನಾನು ಮಾಡಿ ಅದರಲ್ಲಿ ಯಶಸ್ವಿಯಾಗಿ ಅದನ್ನು ನಾನು ಗಳಿಸ್ಕೋತೀನಿ. ಸೊ ಅಟ್ಯಾಚ್ಮೆಂಟ್ ಈಸ್ ಈಸಿ. ಡಿಟ್ಯಾಚ್ಮೆಂಟ್ ಫಾರ್ ದಟ್ ಗ್ರೇಸ್ ಆಫ್ ದಿ ಗಾಡ್. ಒಬ್ಬ ಗುರುವಿನ ಮಾರ್ಗದರ್ಶನ ಬೇಕು. ಹಿ ವಿಲ್ ಶೋ ಅಸ್ ದಿ ಪಾತ್. ಆ ದಾರಿನಲ್ಲಿ ನಾವು ಹೋಗಬೇಕು. ದೆನ್ ಇಟ್ ಈಸ್ ಪಾಸಿಬಲ್. ಸೊ ಅದರಿಂದ ಇಲ್ಲಿ ಇರೋ ಮೆಸೇಜ್ ಏನು ಅಂತಂದರೆ, ನಮ್ಮ ಸಂಸಾರ ಅನ್ನುವಂತಹದ್ದು ಕೂಡ ಹೀಗೆ, ಇಟ್ ಈಸ್ ಎ ಭವಸಾಗರ. ಈ ಭವಸಾಗರವನ್ನು ಸುಲಭವಾಗಿ ನಾವು ದಾಟೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದರೆ ಅನೇಕಗಳನ್ನು ನಾನು ನಂದು ಅಂತ ಹೇಳಿ ಅವುಗಳೊಂದಿಗೆ ಅಂಟಿಕೊಂಡು ಅವುಗಳೇ ನನ್ನ ಬದುಕು ಅಂತ ತಿಳ್ಕೊಂಡು ಅವುಗಳೊಂದಿಗೆ ಬದುಕು ಮಾಡುವಂತಹ ಪ್ರಯತ್ನವನ್ನು ಅಭ್ಯಾಸ ಮಾಡಿಕೊಂಡು ಆಗೋಗಿದೆ. ಅವುಗಳಿಲ್ಲದೆ ಈಗ ನನ್ನ ಬದುಕಿಲ್ಲ ಅನ್ನುವಂತಹ ಒಂದು ತಪ್ಪು ತಿಳುವಳಿಕೆಯಲ್ಲಿ ನಾನು ಅದೇ ಮಾರ್ಗವನ್ನು ಅನುಸರಿಸ್ತಾ ಬಂದಿದ್ದೀನಿ. ಈಗ ಅವುಗಳಿಲ್ಲದೆ ಕೂಡ ನಾನು ಬದುಕಬಹುದು ಅನ್ನುವಂತಹದ್ದು ನನಗೆ ಗೊತ್ತಾಗಬೇಕು ಅಂತಂದರೆ ಇಟ್ ಈಸ್ ಪಾಸಿಬಲ್ ಓನ್ಲಿ ವೆನ್ ದೇರ್ ಈಸ್ ಎ ಗ್ರೇಸ್ ಆಫ್ ದಿ ಗಾಡ್. ಅದು ನಮ್ಮ ಮೇಲೆ ಪರಮಾತ್ಮನ ಒಂದು ದಯೆ, ಕೃಪೆ ಇವೆಲ್ಲ ನಮಗೆ ಇದ್ದಾಗ ದೆನ್ ಸ್ಲೋಲಿ ನಾವು ಇದು ಯಾವುದು ಇಲ್ಲದೆ ನಾನು ಇರಬಹುದು, ಇದು ನನಗೆ ಬೇಡ. ಸೊ ಬೇಡ ಅಂತ ಹೇಳೋದು ಅಷ್ಟು ಸುಲಭ ಅಲ್ಲ. ಬೇಡ ಅಂತ ಹೇಳಬೇಕು ಅಂತಂದರೆ ಓನ್ಲಿ ಎ ಧೀರ ಕ್ಯಾನ್ ಸ್ಪೀಕ್ ಐ ಡೋಂಟ್ ವಾಂಟ್ ದಿಸ್. ವೇದಾಂತದಲ್ಲಿ ಧೀರ ಅನ್ನುವಂತಹದ್ದು ಬಹಳ ದೊಡ್ಡ ಪದ. ಧೀರ ಅನ್ನುವಂಥದ್ದು ಇಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ ಕರೇಜಿಯಸ್ ಅಂತಲ್ಲ. ದೀಹಿ ಅನ್ನುವಂತಹದ್ದು ಬುದ್ಧಿವಂತ ಅನ್ನೋದನ್ನು ತಿಳಿಸ್ತದೆ. ಬುದ್ಧಿಯನ್ನು ಕುರಿತು ಹೇಳಿರುವಂತಹದ್ದು ದೀಹಿ. ಸೊ ಬೇಡ ಅಂತ ಅವನು ಹೇಳ್ತಾ ಇದ್ದಾನೆ ಅಂತಂದರೆ ಹಿ ಈಸ್ ಅ ಧೀರ, ಹಿ ಈಸ್ ಅ ಬುದ್ಧಿವಂತ. ಅವನಿಗೆಲ್ಲವೂ ಅರ್ಥವಾಗಿದೆ, ಹಿ ಈಸ್ ಎಕ್ಸ್ಪೀರಿಯನ್ಸ್ಡ್. ಸೊ ಅದರಿಂದ ನಮ್ಮ ಲೌಕಿಕ ಬದುಕು ಅದು ಕೂಡ ಒಂದು ರೀತಿಯ ಹೋರಾಟ. ಜಸ್ಟ್ ಲೈಕ್ ಮಹಾಭಾರತವನ್ನು ಹೇಗೆ ಒಂದು ಯುದ್ಧ ಅಂತ ಹೇಳ್ತೀವಿ, ಆ ರೀತಿ ಬದುಕು ಅಂತ ಹೇಳಿದಾಗ ಕೂಡ ಅಲ್ಲೂ ಕೂಡ ಬಹಳ ದೊಡ್ಡ ವಾರ್. ಅದರಿಂದ ಇಲ್ಲಿ ನಾವು ಜಯವನ್ನು ಗಳಿಸಬೇಕು ಅಂತಂದರೆ ಇಲ್ಲೂ ಕೂಡ ನಮಗೆ ಪರಮಾತ್ಮನ ದಯೆ ಬೇಕು. ಯಾಕೆಂತಂದರೆ ಯಾಕೆ ಈ ಒಂದು ಮಹಾಭಾರತವನ್ನು ನಾವು ಎಲ್ಲೋ ಪಾಂಡವರು ಮತ್ತು ಕೌರವರಿಗೆ ನಡೆದಂತಹ ಯುದ್ಧ, ಯಾವುದೋ ಒಂದು ಪುರಾಣ, ಯಾವುದೋ ಅದನ್ನು ಒಂದು ಕತೆ ಅಂತ ಹೇಳಿ, ಹಿಸ್ಟ್ರಿ ಅಂತ ಹೇಳಿ ಓದೋ ಅಷ್ಟು ಮಾತ್ರ ಅಲ್ಲ. ಆ ಯುದ್ಧ ಬೇರೆ ಎಲ್ಲೋ ನಡೆದಿದ್ದಲ್ಲ. ಇವತ್ತಿಗೂ ಜೀವಂತವಾಗಿ ನಮ್ಮ ಒಳಗಡೆ ಆ ಯುದ್ಧ ಅನ್ನುವಂತಹದ್ದು ನಿರಂತರವಾಗಿ ನಡೀತಾ ಇದೆ. ವೆನ್ ವಿ ಅಬ್ಸರ್ವ್ ಅವರ್ ಮೈಂಡ್, ನಮ್ಮದೇ ಮನಸ್ಸನ್ನು ನಾವು ಸ್ವಲ್ಪ ಗಮನಿಸಿದಾಗ ವಿ ಅಂಡರ್ಸ್ಟ್ಯಾಂಡ್ ದೇರ್ ಆರ್ ಸೋ ಮೆನಿ ಥಾಟ್ಸ್ ದಟ್ ದೇ ಆರ್ ಫ್ಲೋಯಿಂಗ್ ಇನ್ ಮೈ ಮೈಂಡ್ ಅನ್ನೋಂಥದ್ದು ಗೊತ್ತಾಗುತ್ತೆ. ಯಾವಾಗ ನನ್ನ ಮನಸ್ಸಿನಲ್ಲಿ ಅನೇಕ ಯೋಚನೆಗಳು ಹರಿದಾಡ್ತಾ ಇದೆ ಅಂತ ಗೊತ್ತಾಗತ್ತೆ. ಅದು ಹೇಗೆ ಗೊತ್ತಾಯಿತು ಅಂತಂದರೆ ದಟ್ ನೀಡ್ ನಾಟ್, ಅದನ್ನು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ನನಗೆ ಗೊತ್ತು, ನನ್ನ ಮನಸ್ಸಿನಲ್ಲಿ ಅನೇಕ ಯೋಚನೆಗಳು ಹರಿದಾಡ್ತಾ ಇದೆ ಅನ್ನುವಂತಹದ್ದು ನನಗೆ ಗೊತ್ತು ಅನ್ನೋದನ್ನು ನಾನು ಪ್ರೂವ್ ಮಾಡಬೇಕಾಗಿಲ್ಲ. ನನಗೆ ಅದು ಅರ್ಥ ಆದರೆ ಸಾಕು. ಸೊ ಅನೇಕ ಆಲೋಚನೆಗಳು ನನ್ನ ಮನಸ್ಸಿನಲ್ಲಿ ಹರಿದಾಡ್ತಾ ಇದೆ ಅಂತಂದಾಗ ಐ ಆಲ್ಸೋ ಅಂಡರ್ಸ್ಟ್ಯಾಂಡ್ ಆ ಅನೇಕ ಆಲೋಚನೆಗಳಲ್ಲಿ ಒಳ್ಳೆಯ ಆಲೋಚನೆಗಳು ಯಾವುದು, ಕೆಟ್ಟ ಆಲೋಚನೆಗಳು ಯಾವುದು, ಅದು ಕೂಡ ನನಗೆ ಗೊತ್ತು. ಅದು ಬೇರೆ ಯಾರೋ ಬಂದು ನಿನ್ನ ಮನಸ್ಸಿನಲ್ಲಿ ಇಂತಹ ಆಲೋಚನೆ ಒಳ್ಳೆಯದು, ಇಂತಹದ್ದು ಕೆಟ್ಟದು ಅಂತ ಬೇರೆ ಯಾರೋ ಬಂದು ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ನನ್ನ ಮನಸ್ಸಿನಲ್ಲಿ ಹರಿದಾಡ್ತಾ ಇರುವಂತಹ ಯೋಚನೆಗಳನ್ನು ಗುರುತಿಸುವ ಶಕ್ತಿ ಕೇವಲ ನನ್ನಲ್ಲಿ ಮಾತ್ರ ಇದೆ, ಅದು ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ. ಸೊ ಇದನ್ನು ಕುರಿತು ನಾವು ಸ್ವಲ್ಪ ಗಮನ ಕೊಟ್ಟಾಗ ಯಾವುದೆಲ್ಲವನ್ನ ನಾವು ಒಳ್ಳೆಯ ಆಲೋಚನೆಗಳು ಅಂತ ಗುರುತಿಸೋದಕ್ಕೆ ಸಾಧ್ಯವಾಯಿತು ಅಂತಂದರೆ ದೇ ಆರ್ ವೆರಿ ಫ್ಯೂ ಇನ್ ನಂಬರ್, ಬಹಳ ಕಡಿಮೆ ಇರುತ್ತೆ. ಅದೇ ಕೆಟ್ಟ ಆಲೋಚನೆಗಳು ಅಂತ ಗುರುತಿಸಿದಾಗ ದೇ ಆರ್ ವೆರಿ ಲಾರ್ಜ್ ಇನ್ ನಂಬರ್. ಸೊ ದಿಸ್ ಒಳ್ಳೆ ಆಲೋಚನೆಗಳು ಅಂತ ನಾವೇನು ಹೇಳ್ತೀವಿ ಅದು ದೇ ರೆಪ್ರೆಸೆಂಟ್ ದಿ ಪಾಂಡವಾಸ್.
ಕೆಟ್ಟ ಆಲೋಚನೆಗಳು ಅಂತ ಏನು ನಾವು ನಮ್ಮ ಮನಸ್ಸಿನಲ್ಲಿ ಅದು ಕೂಡ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆ್ಯಂಡ್ ದೇ ಆರ್ ಲಾರ್ಜ್ ಇನ್ ನಂಬರ್ ಅನ್ನುವಂಥದ್ದು ಗೊತ್ತಾಗುತ್ತೆ. ದೇ ರೆಪ್ರೆಸೆಂಟ್ ದಿ ಕೌರವಾಸ್. ಸೊ ದಿಸ್ ಪಾಂಡವಾಸ್ ಅಂಡ್ ಕೌರವಾಸ್ ಎಲ್ಲೋ ನಮ್ಮಿಂದ ಹೊರಗಡೆ ಇದ್ದು ಅವರು ಫೈಟ್ ಮಾಡ್ತಾ ಇಲ್ಲ. ನಮ್ಮ ಮನಸ್ಸಿನೊಳಗಡೆನೆ ಈ ಒಳ್ಳೆಯ ಆಲೋಚನೆಗಳು ಮತ್ತು ಕೆಟ್ಟ ಆಲೋಚನೆಗಳು ಅನ್ನೋದು ಪರಸ್ಪರ ಹೋರಾಟ ಮಾಡ್ತಾ ಇದೆ. ಅವುಗಳಲ್ಲಿ ಯಾವುದು ಗೆಲ್ಲತ್ತೆ ಅಂತಂದ್ರೆ, ಯಾವುದು ಸ್ಟ್ರಾಂಗ್ ಆಗಿರುತ್ತೆ ಅದು ಮಾತ್ರ ಗೆಲ್ಲತ್ತೆ. ಸೊ ಒಳ್ಳೆಯ ಆಲೋಚನೆಗಳು ಅದು ಗೆಲ್ಲಬೇಕು, ಅದು ಕಡಿಮೆ ನಂಬರ್ ಇದ್ರೂ ಕೂಡ ಅದು ಗೆಲ್ಲಲೇಬೇಕು ಅಂತಂದಾಗ ನಮಗೆ ಪರಮಾತ್ಮನ ದಯೆ ಇರಬೇಕು. ಯಾಕೆಂತಂದರೆ ಮನಸ್ಸಿನಲ್ಲಿ ಇಂತಹ ಸಾವಿರಾರು ಆಲೋಚನೆಗಳನ್ನು ನಿತ್ಯ ನಿರಂತರವಾಗಿ ನಾವು ಅವುಗಳನ್ನು ಕ್ಯಾರಿ ಮಾಡಿಕೊಂಡು ಬದುಕು ನಡೆಸ್ತಾ ಇರ್ತೀವಿ. ಸೊ ಅಲ್ಲಿ ನಾವು ಒಳ್ಳೆಯತನಗಳನ್ನು, ಸದ್ಗುಣಗಳನ್ನು ಗುರುತಿಸಬೇಕು ಅಂತಂದರೆ ಇಟ್ ಈಸ್ ಪಾಸಿಬಲ್ ಓನ್ಲಿ ಬಿಕಾಸ್ ಆಫ್ ದಿ ಗ್ರೇಸ್ ಆಫ್ ದಿ ಗಾಡ್. ಸೊ ಇಲ್ಲೂ ಕೂಡ ಭವಸಾಗರವನ್ನು ನೀನು ದಾಟಬೇಕು ಅಂತಂದಾಗ ಯಾವಾಗ ನಿನ್ನ ಪ್ರಯತ್ನ ಹೀಗೆ, ವೆನ್ ಯು ಆರ್ ಏಬಲ್ ಟು ರೆಕಗ್ನೈಸ್ ದಿ ಗುಡ್ ಥಾಟ್ಸ್ ಆ್ಯಂಡ್ ದಿ ಬ್ಯಾಡ್ ಥಾಟ್ಸ್ ದಟ್ ಆರ್ ಫ್ಲೋಯಿಂಗ್ ಇನ್ ಯುವರ್ ಮೈಂಡ್, ಆಗ ಪರಮಾತ್ಮ ನಿನ್ನ ಸಹಾಯಕ್ಕೆ ಬರ್ತಾನೆ. ಬಿಕಾಸ್ ಯು ಆರ್ ಆಲ್ಸೋ ಪುಟಿಂಗ್ ಎಫರ್ಟ್ಸ್. ಸೊ ನಿನ್ನ ಎಫರ್ಟ್ಸ್ಗೆ ಅವನು ಸಹಾಯಕ್ಕೆ ಬರ್ತಾನೆ. ನಿನ್ನನ್ನು ಕೂಡ ಈ ಒಂದು ಭವಸಾಗರದಿಂದ ಅವನು ದಾಟಿಸ್ತಾನೆ. ಸೊ ವಿ ನೀಡ್ ಹಿಸ್ ಗೈಡೆನ್ಸ್ ಟು ಕ್ರಾಸ್ ಓವರ್ ದಿಸ್ ಭವಸಾಗರ. ಸೊ ಇಟ್ಸ್ ಎ ವೆರಿ ವಂಡರ್ಫುಲ್ ಮೆಸೇಜ್ ಈ ಒಂದು ಧ್ಯಾನ ಶ್ಲೋಕ. ಆ್ಯಂಡ್ ಮುಂದೆ ಪರಾಶರ್ಯ ವಚ ಸರೋಜ ಮಮಲಂ ಗೀತಾರ್ಥ ಗಂಧೋತ್ಕಟಂ ನಾನಾ ಕ್ಯಾನಕ ಕೇಸರಂ ಹರಿಕಥ ಸಂಬೋಧನಾ ಬೋಧಿತಂ ಲೋಕೆ ಸಜ್ಜನ ಷಟ್ಪದೈರಹರಹ ಪೇಪೀಯಮಾನಂ ಮುದಾ ಭೂಯಾತ್ ಭಾರತ ಪಂಕಜಂ ಕಲಿಮಲ ಪ್ರಧ್ವಂಸಿನ ಶ್ರೇಯಸೆ. ಎಗೇನ್ ಮಹಾಭಾರತವನ್ನು ಹಿಂದಿನ ಶ್ಲೋಕದಲ್ಲಿ ಒಂದು ರಣನದಿ, ಭಯಂಕರವಾದ ನದಿ ಅಂತ ಹೇಳಿ ಒಂದು ನದಿಗೆ ಹೇಗೆ ಹೋಲಿಸಿದ್ರು, ಆ ರೀತಿ ಇಲ್ಲಿ ಈ ಶ್ಲೋಕದಲ್ಲಿ ಮಹಾಭಾರತವನ್ನು ಒಂದು ಸುಂದರವಾದ ಹೂವು. ಯಾವುದದು ಸುಂದರವಾದ ಹೂವು ಅಂತಂದ್ರೆ ಇಟ್ ಈಸ್ ಎ ಲೋಟಸ್. ಭಾರತ ಪಂಕಜಂ ಕಲಿಮಲ ಪ್ರಧ್ವಂಸಿನ ಶ್ರೇಯಸೆ. ಸೊ ಈ ಒಂದು ಮಹಾಭಾರತ ಅನ್ನುವಂತಹ ಈ ಒಂದು ಲೋಟಸ್ ಫ್ಲವರ್, ಇಟ್ ಹ್ಯಾಸ್ ಗಾಟ್ ಬ್ಯೂಟಿಫುಲ್, ಅಲ್ಲಲ್ಲಿ ಪೆಟಲ್ಸ್ ಅಂತ ನಾವು ದಳಗಳು ಅಂತ ಹೇಳ್ತೀವಿ, ಅಂತಹ ಅನೇಕ ದಳಗಳು, ಅದೆಲ್ಲ ಈ ಮಹಾಭಾರತದಲ್ಲಿ ಬರುವಂತಹ ವ್ಯಾಖ್ಯಾನ, ಉಪಕಥೆಗಳು ಅವೆಲ್ಲ ಇಲ್ಲಿ ಸೇರಿಕೊಂಡಿದೆ. ಮತ್ತು ಈ ಹೂವಿಗೆ, ಈ ಒಂದು ಲೋಟಸ್ಗೆ, ಮಹಾಭಾರತಕ್ಕೆ ಎಂತಹ ಶಕ್ತಿ ಇದೆ ಅಂತಂದರೆ ಇಟ್ ವಿಲ್ ಡೆಸ್ಟ್ರಾಯ್ ದಿಸ್ ಕಲಿಮಲ. ಮಲ ಅಂತಂದರೆ ದೋಷ, ಕೊಳೆ, ಈ ಅರ್ಥಗಳು ಬರುತ್ತೆ. ಕಲಿಮಲ, ಕಲಿಯುಗದ ದೋಷವನ್ನ ಇದು ನಾಶಪಡಿಸಿ ಇದು ನನಗೆ ಶ್ರೇಯಸ್ಸನ್ನು ಉಂಟು ಮಾಡಲಿ ಅಂತ ಕೇಳ್ಕೊತಾ ಇರುವಂತಹ ಒಂದು ಪ್ರೇಯರ್ ಶ್ಲೋಕ ಅಂತ ಕೂಡ ಇದನ್ನು ಹೇಳಬಹುದು. ಬಿಕಾಸ್ ದಿಸ್ ಎಂಟೈರ್ ಮಹಾಭಾರತ ಇಸ್ ರಿವೀಲ್ಡ್ ಬೈ ಭಗವಾನ್ ವೇದವ್ಯಾಸಜಿ. ಪರಾಶರ್ಯ ವಚ ಸರೋಜ ಮಮಲಂ, this beautiful pure lotus, it is through the words of this Bhagavan Vedavyasa ji. So Bhagavad Gita ಅನ್ನುವಂತಹದ್ದು, ಮಹಾಭಾರತ is the words of the Bhagavan Vedavyasa. ಅಲ್ಲಿ ಬರುವಂತಹ ಈ ಭಗವದ್ಗೀತಾ is like fragrance, ಒಂದು ಸುಗಂಧ ಭರಿತವಾಗಿದೆ ಇದು ಭಗವದ್ಗೀತೆ ಎನ್ನುವಂತಹದ್ದು. ಮತ್ತು ಈ ಮಹಾಭಾರತದಲ್ಲಿ ಅನೇಕ ಬೇರೆ ಬೇರೆ ಕಥೆಗಳು, ಉಪಕಥೆಗಳು, ವ್ಯಾಖ್ಯಾನ ಇವೆಲ್ಲ ಇದೆ. ದೇ ಆರ್ ಆಲ್ ಲೈಕ್ ಪೆಟಲ್ಸ್ ಆಫ್ ದಿಸ್ ಗ್ರೇಟ್ ಲೋಟಸ್ ಫ್ಲವರ್. ಅಂಡ್ ಇಟ್ ಈಸ್ ದಿ ಭಗವಾನ್ಸ್ ಸ್ಟೋರಿ. ಅಂಡ್ ದಿಸ್ ಸ್ಟೋರಿ ದಟ್ ಈಸ್ ಗಿವಿಂಗ್ ನರಿಶ್ಮೆಂಟ್. ನಮ್ಮ ಬದುಕಿನಲ್ಲಿ ನಮಗೆ ಬೇಕಾದಂತಹ ಬೆಳವಣಿಗೆ ಅಂತ ಏನು ಹೇಳ್ತೀವಿ, ಆ ಬೆಳವಣಿಗೆಗೆ ಬೇಕಾದಂತಹ ಪೌಷ್ಟಿಕಾಂಶಗಳನ್ನು ಕೊಡುವಂತಹದ್ದು ಯಾವುದು ಅಂತಂದರೆ ದಿಸ್ ಭಗವದ್ಗೀತಾ. ಲೋಕೆ ಸಜ್ಜನ ಷಟ್ಪದೈಹಿ.
ಸೊ ಆಲ್ ದಿ ಸಜ್ಜನಾಸ್, in this sloka, they are like the ಷಟ್ಪದಾಸ್. ಷಟ್ಪದ ಅಂತಂದ್ರೆ ಏನು ಅಂತಂದ್ರೆ ದುಂಬಿಗಳು ಅಂತ ನಾವು ಹೇಳ್ತೀವಲ್ಲ. ಸೊ ಷಟ್ಪದ ಅಂತಂದ್ರೆ ದುಂಬಿಗಳು. ಈ ದುಂಬಿಗಳು ಹೂವಿನ ಬಳಿಗೆ ಯಾಕೆ ಬರುತ್ತೆ ಅಂತಂದ್ರೆ ಹೂವಿನಲ್ಲಿರುವಂತಹ ಒಂದು ಮಕರಂದವನ್ನು ಹೀರಿ ಅವು ಆನಂದವನ್ನು ಪಡುತ್ತೆ. ಸೊ ಒಂದು ಹೂವಿನಲ್ಲಿ ಒಂದು ಅದ್ಭುತವಾದ ಒಂದು ಮಕರಂದ ಇದೆ ಅಂದ ತಕ್ಷಣ ದುಂಬಿಗಳು ಅಲ್ಲಿ ಬರುತ್ತವೆ, ಬಂದು ಆ ಮಕರಂದವನ್ನು ಹೀರುತ್ತವೆ. ಆ ರೀತಿಯಲ್ಲಿ ಈ ಭಗವದ್ಗೀತೆ ಎನ್ನುವಂತಹದ್ದು ಒಂದು ಬ್ಯೂಟಿಫುಲ್ ಲೋಟಸ್ ಫ್ಲವರ್. ಹಾಗೂ ಇಲ್ಲಿ ಭಗವದ್ಗೀತೆ ಎನ್ನುವಂತಹದ್ದು ಬರೀ ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಒಂದು ಮಕರಂದ, ಬಹಳ ಸಿಹಿಯಾದ ಮಕರಂದವನ್ನು ಹೊಂದಿದೆ. ದ ಎಸೆನ್ಸ್, ಆ ಒಂದು ಮಕರಂದವನ್ನು ಹೀರೋದಕ್ಕೆ ಇಲ್ಲಿ ಸಜ್ಜನಗಳು, ಲೋಕದಲ್ಲಿ ಇರುವಂತಹ ಸಜ್ಜನಗಳು ಅಂತಂದ್ರೆ ದಿ ಸೀಕರ್ಸ್ ಆಫ್ ದಿ ಟ್ರೂತ್, ಅವ್ರು ಹೇಗೆ ಬರ್ತಾರೆ ಅಂತಂದ್ರೆ ದುಂಬಿಗಳು ಹೇಗೆ ಒಂದು ಹೂವಿನ ಬಳಿಗೆ ಮಕರಂದಕ್ಕಾಗಿ ಬರುತ್ತವೆ, ಆ ರೀತಿಯಲ್ಲಿ ಈ ಲೋಕದಲ್ಲಿ ಷಟ್ಪದ ಸಜ್ಜನಗಳು ಈ ಒಂದು ಎಸೆನ್ಸ್, ಭಗವದ್ಗೀತೆಯ ಸಾರ, ಅದನ್ನು ಹೀರೋದಕ್ಕೆ ಬರ್ತಾರೆ. ಯಾಕೆ ಭಗವದ್ಗೀತೆಯ ಸಾರವನ್ನು ತಗೊಳ್ಳೋಕ್ಕೆ ಬರ್ತಾರೆ ಅಂತಂದರೆ, ದಿಸ್ ಭಗವದ್ಗೀತಾ ಇಸ್ ದಿ ಎಸೆನ್ಸ್ ಆಫ್ ಆಲ್ ಉಪನಿಷತ್ಸ್, ಸರ್ವೋಪನಿಷದೋ ಗಾವೋ. ಆದ್ದರಿಂದ ಇದನ್ನು ಒಂದು ಲೋಟಸ್ ಫ್ಲವರ್ಗೆ ಹೋಲಿಕೆ ಮಾಡಿ, ಅಲ್ಲಿ ಭಗವದ್ಗೀತೆ ಎನ್ನುವಂತಹದ್ದು ಬಹಳ ಸುಗಂಧಭರಿತ, ಅದನ್ನು ಹೀರೋದಕ್ಕೆ ಈ ಸಜ್ಜನಗಳು ಬರ್ತಾರೆ. ಸೊ ಈ ಒಂದು ಫ್ಲವರ್ ಆಫ್ ಮಹಾಭಾರತ ನಮಗೆ ಮಂಗಳವನ್ನು ಉಂಟು ಮಾಡಲಿ. ಸೊ ಇದು ಒಂದು ರೀತಿಯಲ್ಲಿ ಇಟ್ಸ್ ಲೈಕ್ ಎ ಪ್ರೇಯರ್ ಶ್ಲೋಕ. ಮೂಕಂ ಕರೋತಿ ವಾಚಾಲಾಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ. ಮೂಕ ಅಂತಂದ್ರೆ ಯಾರನ್ನ ನಾವು ಮೂಕ ಅಂತ ಕರಿತೀವಿ ಅಂತಂದ್ರೆ ಒನ್ ಹೂ ಕೆನಾಟ್ ಸ್ಪೀಕ್, ಅವನಿಗೆ ಮಾತನಾಡೋಕ್ಕಾಗೋದಿಲ್ಲ, ಮಾತನಾಡೋದಕ್ಕೆ ಬರೋದಿಲ್ಲ. ಸೊ ಹಿ ಕೆನಾಟ್ ಸ್ಪೀಕ್. ಸೊ ಅವನು ಮಾತಾಡೋಕ್ಕೆ ಬರೋದಿಲ್ಲ ಅಂತಂದ್ರೆ ಅವನು ಹೇಗೆ ಅನೇಕ ನಿರಂತರವಾಗಿ ವಾಚಾಲಂ ಅಂತಂದ್ರೆ ತುಂಬ ಹೆಚ್ಚು ಮಾತನಾಡುವಂತಹದ್ದು. ಇಲ್ಲಿ ಅವನಿಗೆ ಮಾತಾಡೋಕ್ಕೆ ಬರೋದಿಲ್ಲ ಅಂತಹವನು ಹಿ ಈಸ್ ಏಬಲ್ ಟು ಸ್ಪೀಕ್, ನಾಟ್ ಓನ್ಲಿ ಟು ಸ್ಪೀಕ್, ಹಿ ಬಿಕಮ್ಸ್ ವಾಚಾಲಂ, ಒಬ್ಬ ಉತ್ತಮ ವಾಗ್ಮಿಯಾಗಬಲ್ಲ. ಬೇಸಿಕಲಿ ಹಿ ಈಸ್ ರೆಕಗ್ನೈಸ್ಡ್ ಆಸ್ ಮೂಕ, ಅವನು ಮಾತಾಡೋಕ್ಕೆ ಸಾಧ್ಯವಿಲ್ಲ. ಆದರೆ ಬಿಕಾಸ್ ಆಫ್ ದಿ ಗ್ರೇಸ್ ಆಫ್ ದಿ ಗಾಡ್ ನೌ ಹಿ ಬಿಕಮ್ಸ್ ದಿ ಬೆಸ್ಟ್ ಸ್ಪೀಕರ್, ವಾಚಾಲ, ವಾಗ್ಮಿ. ಅದೇ ರೀತಿ ಪಂಗುಂ ಅಂತಂದ್ರೆ ಕುಂಟ. ಕುಂಟ ಅಂತಂದಾಗ ಗೊತ್ತು, ಹಿ ಕೆನಾಟ್ ವಾಕ್. ಕುಂಟ ಅಂತಂದ್ರೆ ಕಾಲು ಇಲ್ಲದೆ ಇರೋನು ಅಂತ ಮಾತ್ರ ಅಲ್ಲ, ಕಾಲುಗಳಲ್ಲಿ ಬಲ ಇಲ್ಲದೆ ಹೋದ್ರೂ ಕೂಡ ಹಿ ಕೆನಾಟ್ ವಾಕ್. ಕಾಲುಗಳಿವೆ, ನೋಡಿದ ತಕ್ಷಣ ಗೊತ್ತಾಗುತ್ತೆ ಕಾಲುಗಳಿವೆ, ಬಟ್ ಹಿ ಕೆನಾಟ್ ವಾಕ್. ವೈ ಹಿ ಕೆನಾಟ್ ವಾಕ್? ಬಿಕಾಸ್ ಆ ಇರೋ ಕಾಲುಗಳಲ್ಲಿ ದೆರ್ ಇಸ್ ನೋ ಸ್ಟ್ರೆಂತ್. ದಟ್ ಮೇ ಬಿ ದಿ ರೀಸನ್ ಹಿ ಕೆನಾಟ್ ವಾಕ್. ಅಥವಾ ಒಂದು ಕಾಲು ಉದ್ದ ಇರುತ್ತೆ, ಒಂದು ಕಾಲು ತುಂಡ ಇರುತ್ತೆ, ಆಗ ಕೂಡ ಹಿ ಕೆನಾಟ್ ವಾಕ್ ನಾರ್ಮಲಿ, ನಾಟ್ ಪಾಸಿಬಲ್. ಹೀಗೆ ಕುಂಟ ಅಂತಂದ್ರೆ ಹಿ ಕೆನಾಟ್ ವಾಕ್. ಕಾಲುಗಳೇ ಇಲ್ಲ, ಇರುವಂತಹ ಕಾಲುಗಳು ಅಂಕುಡೊಂಕು, ಇದ್ದ ಕಾಲುಗಳಲ್ಲಿ ಶಕ್ತಿ ಇಲ್ಲ, ಒಂದು ಉದ್ದವಾದ ಕಾಲು, ಒಂದು ತುಂಡಾದ ಕಾಲು, ಹೀಗೆ ವಿಚಿತ್ರವಾದ ಕಾಲುಗಳು ಇದ್ದಾಗ ಅವನು ನಡೆಯೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅಂತಹವನು ಆಶ್ಚರ್ಯ ಏನು ಅಂತಂದ್ರೆ ಅವನಿಗೆ ನಡೆಯಕ್ಕೆ ಆಗ್ತಾ ಇಲ್ಲ. ಆದರೆ ನೌ ಹಿ ಈಸ್ ಏಬಲ್ ಟು ಕ್ಲೈಮ್ ದಿ ಮೌಂಟನ್. ಪಂಗುಂ ಲಂಘಯತೆ ಗಿರಿಂ, ಪರ್ವತವನ್ನ ಏರ್ತಾ ಇದ್ದಾನೆ, ಬೆಟ್ಟವನ್ನು ಹತ್ತುತ್ತಾ ಇದ್ದಾನೆ ಅವನು. ಹೌ ಇಟ್ ಈಸ್ ಪಾಸಿಬಲ್? ಇದೆಲ್ಲ ಹೇಗೆ ಸಾಧ್ಯವಾಯಿತು? ಒಬ್ಬ ಮೂಕ ಹಿ ಬಿಕಮ್ಸ್ ವಾಚಾಲ, ಒಬ್ಬ ಪಂಗು ಲಂಘಯತೆ ಗಿರಿಂ,
ಇದೆಲ್ಲ ಹೇಗೆ ಸಾಧ್ಯ? ಇಟ್ ಇಸ್ ಆಲ್ ಬಿಕಾಸ್ ಆಫ್ ಯುವರ್ ಗ್ರೇಸ್. ಭಗವಂತ ನಿನ್ನ ಕೃಪೆಯ ಕಾರಣದಿಂದ ಇಟ್ ಇಸ್ ಆಲ್ ಪಾಸಿಬಲ್. ಹಿ ಕ್ಯಾನ್ ಸ್ಪೀಕ್ ಅಂಡ್ ಹಿ ಕ್ಯಾನ್ ಕ್ಲೈಂಬ್ ದಿ ಮೌಂಟನ್. ಮಾಧವಂ, he is the supreme lord, Bhagavanta. So this Krishna is the Madhava, and because of his grace the impossible tasks are now possible. So anything is possible ಅಂತ ಹೇಳಿದಾಗ we require grace. ಅದನ್ನು ಪರಮಾತ್ಮ ಮಾಧವ ಶ್ರೀಕೃಷ್ಣ ನಿನ್ನ ಕೃಪೆ ನಿನ್ನ ಅನುಗ್ರಹ ಇದ್ದರೆ ಇಟ್ ಈಸ್ ಆಲ್ ಪಾಸಿಬಲ್. ಆದರೆ ಇಲ್ಲಿ ಈ ಶ್ಲೋಕದಲ್ಲಿ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಅಂತಂದರೆ ಒಬ್ಬ ಮೂಕ ಮಾತನಾಡೋದಕ್ಕೆ ಸ್ಟಾರ್ಟ್ ಮಾಡ್ದ, ಒಬ್ಬ ಕುಂಟ ಬೆಟ್ಟವನ್ನು ಏರಬಲ್ಲ. ಇಟ್ ಈಸ್ ಬಿಕಾಸ್ ಆಫ್ ದಿ ಗ್ರೇಸ್ ಆಫ್ ದಿ ಗಾಡ್ ಅಂತ ಹೇಳಿದಾಗ ಅದು ಅಷ್ಟು ಮಾತ್ರ ಅಲ್ಲ, ಅರ್ಥ ಅಲ್ಲ. ದೇರ್ ಈಸ್ ಎ ವೆರಿ ಡೀಪ್ ಮೀನಿಂಗ್, ದ ಇನ್ನರ್ ಮೀನಿಂಗ್ ಕೂಡ ಅಲ್ಲಿದೆ. ಮೂಕ ಅಂತಂದರೆ ಒನ್ ಹೂ ಕೆನಾಟ್ ಸ್ಪೀಕ್. ಬಟ್ ವಾಟ್ ಈಸ್ ದಿ ಎಕ್ಸ್ಪೆಕ್ಟೇಷನ್ ಆಫ್ ದಿ ವೇದಾಂತ? ಅವನಿಗೆ ಮಾತನಾಡೋಕೆ ಆಗ್ತಾ ಇಲ್ಲ, ಆದರೂ ಕೂಡ ದರ್ ಈಸ್ ಎನ್ ಎಕ್ಸ್ಪೆಕ್ಟೇಷನ್ ಆಫ್ ದಿ ವೇದಾಂತ. ವಾಟ್ ಈಸ್ ದಟ್ ಎಕ್ಸ್ಪೆಕ್ಟೇಷನ್? ಈವನ್ ದಿಸ್ ವಿ ಕ್ಯಾನ್ ಸಿ ಇನ್ ದಾಸವಾಣಿ. ನರಜನ್ಮ ಬಂದಾಗ, ನಾಲಿಗೆ ಇದ್ದಾಗ ಶ್ರೀಕೃಷ್ಣ ಎನಬಾರದೆ. ನೀನು ಮನುಷ್ಯನಾಗಿ ಹುಟ್ಟಿದೀಯ, ನಿನಗೆ ಒಂದು ಜನ್ಮ ಸಿಕ್ಕಿದೆ. ನಿನಗೆ ಯಾವುದೇ ರೀತಿಯ ಜನ್ಮ ಸಿಗಬಹುದಾಗಿತ್ತು, ಬೇರೆ ಯಾವುದೇ ರೀತಿಯ ಶರೀರ ಸಿಗಬಹುದಾಗಿತ್ತು. ಬಟ್ ಅವೆಲ್ಲವನ್ನ ಮೀರಿ ಸಿಕ್ಕಿರುವಂತಹ ಜನ್ಮದಲ್ಲಿ ನೀನು ಮನುಷ್ಯನಾಗಿ ಹುಟ್ಟಿದೀಯ. ನರಜನ್ಮ ಸಿಕ್ಕಾಗ ಬೇರೆ ಯಾವುದೋ ಪ್ರಾಣಿನೋ ಪಕ್ಷಿನೋ ಕೀಟನೋ ಕ್ರಿಮಿನೋ ಆ ರೀತಿ ಕೂಡ ನಿನ್ನ ಜನ್ಮ ಆಗ್ಬೋದಾಗಿತ್ತು. ಬಟ್ ಆ ರೀತಿ ಆಗದೆ ನಿನಗೆ ನರಜನ್ಮವೇ ಸಿಕ್ಕಿದೆ, ಮನುಷ್ಯನಾಗಿ ಹುಟ್ಟಿದೆಯಾ. ಅಷ್ಟು ಮಾತ್ರ ಅಲ್ಲ, ಮನುಷ್ಯನಾಗಿ ಹುಟ್ಟಿ ಯು ಹ್ಯಾವ್ ಗಾಟ್ ಎ ನಾಲಿಗೆ. ನರಜನ್ಮ ಬಂದಾಗ, ನಾಲಿಗೆ ಇದ್ದಾಗ ಶ್ರೀಕೃಷ್ಣ ಎನಬಾರದೆ. ನೀನು ಪರ್ಪಸ್ನ ಡಿಫೀಟ್ ಮಾಡ್ಕೊಂಡ್ಬಿಟ್ಟಿದ್ಯಾ ಅಂತ ವೇದಾಂತ ಇಲ್ಲಿ ಹೇಳುವಂತಹದ್ದು. ದಾಸವಾಣಿ ಅಂತಂದಾಗ ಇಲ್ಲಿ ದಾಸರು ಕೂಡ ಅದೇ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಸಿ ಯು ಆರ್ ಕೇಪಬಲ್, ಯು ಆರ್ ಎ ಕಂಪ್ಲೀಟ್ ಮ್ಯಾನ್. ನಿನಗೆ ಮನುಷ್ಯ ಜನ್ಮ ಸಿಕ್ಕಿದೆ, ನಾಲಿಗೆ ಇದೆ, ಬಟ್ ನೀನು ಯೂಸ್ ಮಾಡ್ಕೋತಾ ಇಲ್ಲ. ಸೊ ದಟ್ ಈಸ್ ದಿ ಎಕ್ಸ್ಪೆಕ್ಟೇಷನ್ ಆಫ್ ದಿ ವೇದಾಂತ. ಸೊ ಇಲ್ಲಿ ಮೂಕಂ ಕರೋತಿ ವಾಚಾಲಂ ಅಂತ ಹೇಳಿದಾಗ ಒಬ್ಬ ಜೀವ ಇಲ್ಲಿ ಭೂಮಿಗೆ ಬಂದಿದ್ದಾನೆ. ಹೇಗೆ ಬಂದಿದ್ದಾನೆ? ಮನುಷ್ಯನಾಗಿ ಬಂದಿದ್ದಾನೆ. ಆ್ಯಂಡ್ ಇಟ್ ಈಸ್ ಎನ್ ಆಪರ್ಚುನಿಟಿ ಟು ಡೂ ದಿ ಸ್ಪಿರಿಚುವಲ್ ಪ್ರಾಕ್ಟೀಸ್. ಮನುಷ್ಯನಾಗಿ ಹುಟ್ಟಿದ್ದಾನೆ ಅಂತಂದಾಗ ಇಟ್ ಈಸ್ ನಾಟ್ ದಟ್ ಹಿ ಶುಡ್ ಎಂಜಾಯ್ ದಿಸ್ ವರ್ಲ್ಡ್. ಈ ಒಂದು ಪ್ರಪಂಚವನ್ನು ಭೋಗಿಸುವ ಸಲುವಾಗಿ ಅವನು ಮನುಷ್ಯನಾಗಿ ಹುಟ್ಟಿಲ್ಲ. ಮನುಷ್ಯನಾಗಿ ಹುಟ್ಟಿರುವಂತಹದ್ದು ದೇರ್ ಇಸ್ ಎ ಅದರ್ ಪರ್ಪಸ್, ನಾಟ್ ಟು ಎಂಜಾಯ್. ಪ್ರಪಂಚವನ್ನು ಭೋಗಿಸಬೇಕು ಅನ್ನುವಂತಹದ್ದು ಬದುಕಿನ ಮುಖ್ಯ ಉದ್ದೇಶ ಅಲ್ಲ. ಮನುಷ್ಯನಾಗಿ ಜೀವ ಅಂತ ಅನ್ನಿಸ್ಕೊಂಡು ಈ ಭೂಮಿನಲ್ಲಿ ಅವನು ಮನುಷ್ಯನಾಗಿ ಹುಟ್ಟಿ ಬಂದಿದ್ದಾನೆ ಅಂತಂದಾಗ ದೇರ್ ಈಸ್ ಎ ಡಿಫರೆಂಟ್ ಪರ್ಪಸ್. ದ ಪರ್ಪಸ್ ಈಸ್ ಟೋಟಲಿ ಡಿಫರೆಂಟ್. ಮತ್ತೆ ಈ ಲೋಕಕ್ಕೆ ಬಾರದಂತೆ ಅವನು ಹಿ ಹ್ಯಾಸ್ ಟು ಡೂ ದಿ ಸ್ಪಿರಿಚುವಲ್ ಪ್ರಾಕ್ಟೀಸ್. ದಟ್ ಈಸ್ ದಿ ಎಕ್ಸ್ಪೆಕ್ಟೇಷನ್ ಆಫ್ ದಿ ವೇದಾಂತ. ಅವನು ಇಲ್ಲಿ ಹುಟ್ಟಿ ಬಂದಿರುವಂತಹದ್ದೇ ಇಟ್ ಈಸ್ ದಿ ರಿಸಲ್ಟ್ ಆಫ್ ದಿ ಕರ್ಮಫಲ. ಯಾವುದೋ ಒಂದು ಕರ್ಮದ ಫಲದ ಕಾರಣದಿಂದ ಅವನು ಇಲ್ಲಿ ಒಂದು ಮನುಷ್ಯನಾಗಿ ಹುಟ್ಟಿ ಬಂದಿದ್ದಾನೆ, ಜನ್ಮವನ್ನು ತಗೊಂಡಿದ್ದಾನೆ. ನೌ ಹಿ ಶುಡ್ ಮೇಕ್ ಯೂಸ್ ಆಫ್ ದಿಸ್ ಆಪರ್ಚುನಿಟಿ. ಎನ್ ಆಪರ್ಚುನಿಟಿ ಈಸ್ ಗಿವನ್ ಟು ಹಿಮ್. ವಾಟ್ ಈಸ್ ದಟ್ ಆಪರ್ಚುನಿಟಿ ಅಂತಂದರೆ ಅವನು ಬೇರೆ ಯಾವುದೋ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಆಗಿಲ್ಲ, ನರಜನ್ಮವನ್ನೇ ಹೊತ್ತು ಬಂದಿದ್ದಾನೆ, ಮನುಷ್ಯನಾಗಿ ಹುಟ್ಟಿ ಬಂದಿದ್ದಾನೆ. ಹಿ ಈಸ್ ಕಾಲ್ಡ್ ದಿ ಜೀವ. ಸೊ ಅವನಿಗೆ ಏನು ಮಾಡಬೇಕು ಅಂತಂದರೆ ಹಿ ಶುಡ್ ಡೂ ದಿ ಸ್ಪಿರಿಚುವಲ್ ಪ್ರಾಕ್ಟೀಸ್. ಹಿ ಶುಡ್ ನಾಟ್ ವೇಸ್ಟ್ ದಿಸ್ ಲೈಫ್. ಈ ಒಂದು ಅವಕಾಶವನ್ನು ಅವನು ದುರುಪಯೋಗ ಮಾಡ್ಕೋಬಾರ್ದು. ಈ ಜೀವನದಲ್ಲಿ ಮಾಡುವಂತಹ ಪ್ರತಿಯೊಂದು ಕರ್ಮವೂ ಕೂಡ ಸತ್ಕರ್ಮವಾಗಬೇಕು, ಕರ್ಮ ಯೋಗವಾಗಿ ಬದಲಾಗಬೇಕು, ಕರ್ಮ ಯೋಗವಾಗಬೇಕು. ಕರ್ಮ ಮತ್ತೆ ಫ್ರೂಟ್ಸ್ನ ಕೊಡಬಾರ್ದು. ಅದು
ಯೋಗವಾಗಬೇಕು. ಇಟ್ ಈಸ್ ಟು ಬಿ ಆಫರ್ಡ್ ಟು ದಿ ಸುಪ್ರೀಂ ಲಾರ್ಡ್. ವೆನ್ ಎನ್ ಆಕ್ಷನ್, ವೆನ್ ಕರ್ಮ ಈಸ್ ಆಫರ್ಡ್ ಟು ದಿ ಗಾಡ್, ದೆನ್ ದೆರ್ ಈಸ್ ನೋ ಫಲ. ವಾಟ್ ಹ್ಯಾಪನ್ ಟು ದಟ್ ಕರ್ಮ? ದಟ್ ಕರ್ಮ ಬಿಕೇಮ್ ಯೋಗ. ಇವೆಲ್ಲವನ್ನ ದಾಟ್ಬಿಡ್ತದು. ಒಂದು ಫಲವನ್ನ ಕೊಡುವಂತಹದ್ದು ಕರ್ಮ, ಆದರೆ ಫಲವನ್ನ ಕೊಡುವಂತಹದ್ದಾದಾಗ ಆ ಫಲವನ್ನು ನಾವು ಅನುಭವಿಸ್ಬೇಕಾಗತ್ತೆ. ಸೊ ಅದನ್ನು ಮೀರಿ ಅದು ಯೋಗವಾಗಿ ಬದಲಾದಾಗ ಅದು ಡೂವರ್ಶಿಪ್ ಇಲ್ಲದೆ ಮಾಡಿರುವಂತಹದ್ದು. ವೆನ್ ದೆರ್ ಈಸ್ ನೋ ಡೂವರ್ಶಿಪ್, ದೇರ್ ಕೆನಾಟ್ ಬಿ ಎನ್ ಎಂಜಾಯರ್ ಆಲ್ಸೋ. ಸೊ ಈ ಜೀವನದಲ್ಲಿ ಮಾಡುವಂತಹ ಪ್ರತಿಯೊಂದು ಕರ್ಮ ಕೂಡ ಸತ್ಕರ್ಮವಾಗಬೇಕು, ಅದು ಯೋಗವಾಗಬೇಕು. ಹೀಗೆ ಮಾಡುವಂತಹ ಎಲ್ಲವೂ ಯೋಗವಾಗಿ ಬದಲಾಗ್ತಾ ಇದೆ ಅಂತಂದಾಗ ಅಲ್ಲಿ ಪೂರ್ವ ವಾಸನೆಗಳು ಅನ್ನುವಂತಹದ್ದೇ ಇಲ್ಲ. ಪೂರ್ವದ ಕರ್ಮದ ವಾಸನಗಳು, ಆ ಫಲಗಳು ಅವೆಲ್ಲ ನಾಶವಾಗಿ ಹೋಗುತ್ತೆ. ಹೊಸ ಕರ್ಮಗಳು ಹುಟ್ಟದಂತೆ ಕರ್ಮವನ್ನು ಮಾಡಬೇಕು. ಸೊ ಲೌಕಿಕ ಪ್ರಪಂಚದಲ್ಲಿ ಅವನು ಬೇರೆ ಇನ್ನೇನು ಮಾಡದೆ ಹೋದ್ರೂ ನೋ ಪ್ರಾಬ್ಲಮ್, ಇನ್ನೇನೂ ಅವನು ಮಾಡಬೇಕಾಗಿಲ್ಲ. ಸ್ಪಿರಿಚುವಲ್ ಗ್ರೋತ್ ಅಂತ ಹೇಳಿದಾಗ ಪರಮಾತ್ಮನ ಲೀಲಾ ಮಹಿಮೆಯನ್ನ, ಶಾಸ್ತ್ರವನ್ನ ಅರ್ಥ ಮಾಡಿಕೊಂಡು ವೇದಾಂತವನ್ನ ಅನುಸರಿಸಿ ಗುರು ತೋರಿಸಿದ ಮಾರ್ಗದಲ್ಲಿ ಹೆಜ್ಜೆಯನ್ನು ಹಾಕಿ ತನ್ನ ಬದುಕನ್ನು ಸಾರ್ಥಕ ಮಾಡ್ಕೋಬೇಕು. ಸೊ ದಿಸ್ ಈಸ್ ಕಾಲ್ಡ್ ದಿ ಸ್ಪಿರಿಚುವಲ್ ಪ್ರಾಕ್ಟೀಸ್. ಇಲ್ಲಿ ಭಗವಂತನ ಲೀಲೆ ಮಹಿಮೆ ಅವೆಲ್ಲ ಗೊತ್ತಾದಾಗ ಅದನ್ನು ಕೇವಲ ಅವನೊಬ್ಬ ಎಂಜಾಯ್ ಮಾಡಿದ್ರೆ ಸಾಲದು. ಅವನಿಗೇನೋ ಯೋಗ, ಒಂದು ಪುಣ್ಯ ಇವೆಲ್ಲ ಇತ್ತು, ನಾಲೆಡ್ಜ್ ಸಿಕ್ತು. ಸಿಕ್ಕ ನಾಲೆಡ್ಜನ್ನು ಅವನೊಬ್ಬನೇ ಇಟ್ಕೊಂಡ್ರೆ ಪ್ರಯೋಜನ ಇಲ್ಲ. ಹಿ ಶುಡ್ ಶೇರ್. ತನಗೆ ಸಿಕ್ಕಂತಹ ಜ್ಞಾನವನ್ನು ಹಿ ಶುಡ್ ಶೇರ್. ಸೊ ಅವನು ತನಗೆ ಸಿಕ್ಕಂತಹ ಜ್ಞಾನವನ್ನು ಮತ್ತೊಬ್ಬನಿಗೂ ಹೇಳಬೇಕು. ಸೊ ಹಿ ಶುಡ್ ಸ್ಪೀಕ್. ಮೂಕಂ ಕರೋತಿ ವಾಚಾಲಂ ಭಂಗುಂ ಲಂಘಯತೆ ಗಿರಿಂ. ಸೊ ಒಬ್ಬ ಕುಂಟ ಪರ್ವತವನ್ನ ಕೂಡ ಹತ್ತಬಲ್ಲ ಅಂತಂದರೆ ಅಂತಹವನಿಗೆ ಪರಮಾತ್ಮನ ಅನುಗ್ರಹವಾಗಿರಬೇಕು. ಇಲ್ಲೂ ಕೂಡ ಒಬ್ಬ ಕುಂಟ ಅವನು ಪರ್ವತವನ್ನು ಹತ್ತದೇ ಹೋದರೂ ಪರವಾಗಿಲ್ಲ, ಅವನು ಪರ್ವತವನ್ನು ಏರಲೇಬೇಕು ಅಂತ ಏನಿಲ್ಲ. ದಟ್ ಈಸ್ ಲೌಕಿಕ. ಅವನಿಗೆ ಅನುಗ್ರಹ ಆಯಿತು. ಸೊ ನಾವು ಅವನಿಗೆ ಕಾಲು ಇಲ್ಲದೆ ಹೋದರೂ ಕೂಡ it is possible for him that he can climb a mountain because of the grace of the God. ಇಲ್ಲಿ ವೇದಾಂತ ಏನು ಹೇಳುತ್ತೆ ಅಂತಂದರೆ, ಯು ಆರ್ ಬ್ಲೆಸ್ಡ್. ಅದರ್ವೈಸ್ ನೀನೊಬ್ಬ ಕುಂಟನಾಗಿದ್ದಿ, ನೌ ಯು ಆರ್ ಬ್ಲೆಸ್ಡ್. ನಿನಗೀಗ ಕಾಲುಗಳಲ್ಲಿ ಶಕ್ತಿ ಬಂತು ಅಥವಾ ಕಾಲುಗಳೇ ಬಂತು. ನೌ ಇಟ್ ಈಸ್ ಪಾಸಿಬಲ್ ಫಾರ್ ಯು that you can climb the mountain. But after this blessing, even if you don't climb the mountain, it is okay. But ಸಾಧನೆಯ ಮಾರ್ಗದಲ್ಲಿ ನೀನು ಹೆಜ್ಜೆ ಹಾಕಬೇಕು. ನೀನು ಪರ್ವತವನ್ನು ಏರದೆ ಹೋದರೂ ತೊಂದರೆ ಇಲ್ಲ. ಒಂದೊಂದೇ ಹೆಜ್ಜೆ ಗುರು ನಿನಗೆ ಒಂದು ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾನೆ. ಸೊ ಇಲ್ಲಿ ನೀನು ಯು ಹ್ಯಾವ್ ಟು ವಾಕ್. ಯು ಹ್ಯಾವ್ ಟು ವಾಕ್ ಹಿಯರ್ ಆ್ಯಂಡ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ದಿ ಸ್ಪಿರಿಚುಯಾಲಿಟಿ ಅಂತಂದಾಗ ಯು ಹ್ಯಾವ್ ಟು ವಾಕ್ ಇನ್ ದಿ ಪಾತ್ ಶೋನ್ ಬೈ ಎ ಗುರು. ಸೊ ನೀನು ಆ ಒಂದು ಸಾಧನೆಯ ಹಾದಿಯಲ್ಲಿ ಮುಂದೆ ಮುಂದೆ ನಡೀತಾ ಹೆಜ್ಜೆ ಹಾಕ್ತಾ ಹೋಗಬೇಕು. ಬಹಳ ಎತ್ತರಕ್ಕೆ ನೀನು ಹೋಗಿ ಆ ಒಂದು ಪ್ಲಾಟ್ಫಾರ್ಮ್ನ ಮುಟ್ಟಬೇಕು. ದಟ್ ಈಸ್ ದ ರಿಯಲ್ ಪರ್ಪಸ್ ಆಫ್ ಪರಮಾತ್ಮನ ಅನುಗ್ರಹ ಸಿಕ್ಕಿರುವಂತಹದ್ದನ್ನು ಉಪಯೋಗಿಸ್ಕೊಂಡೆ ಅಂತಂದರೆ ದಿಸ್ ಈಸ್ ದಿ ಒನ್. ಸೊ ನಿನಗೆ ಪರ್ವತವನ್ನು ಏರದೆ ಹೋದರೂ ಬೇಡ. ನಿನಗೆ ಆಫ್ಟರ್ ದಿ ಬ್ಲೆಸ್ಸಿಂಗ್ ಆಫ್ ದಿ ಗಾಡ್ ನೀನು ಪರ್ವತವನ್ನು ಏರದೆ ಹೋದರೂ ಬೇಡ. ಆದರೆ ಗುರು ತೋರಿಸಿದ ಮಾರ್ಗದಲ್ಲಿ ನೀನು ನಡೀತಾ ಇದೆಯೇ ಅಂತ ಗೊತ್ತಾದರೆ ದಟ್ ಈಸ್ ಸಫಿಷಿಯಂಟ್. ದಟ್ ಈಸ್ ಸಫಿಷಿಯಂಟ್. ದ ಪರ್ಪಸ್ ಈಸ್ ಸರ್ವ್ಡ್. ಸೊ ಇಂತಹ ಒಂದು ಕಾರುಣ್ಯಭರಿತ ಕೃಪಾದೃಷ್ಟಿಯನ್ನು ಆನಂದದಿಂದ ಅನುಭವಿಸಿ ತಮಹಂ ವಂದೇ ಮಾಧವಂ. ಹೇ ಪರಮಾತ್ಮ, ಹೇ ಮಾಧವ, ಅಹಂ ವಂದೇ, ನಾನು ನಿನಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ. ಇಟ್ಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಧ್ಯಾನ ಶ್ಲೋಕಾಸ್. ಆ್ಯಂಡ್ ವಿ ಹ್ಯಾವ್ ಟು ಕಮ್ ಟು ದಿ ಲಾಸ್ಟ್ ಧ್ಯಾನ ಶ್ಲೋಕ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರ ಮರುತಃ
ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃಸುರಾಸುರಗಣ ದೇವಾಯ ತಸ್ಮೈ ನಮಃ. ದೇವಾಯ ತಸ್ಮೈ ನಮಃ. ಟು ದಟ್ ದೇವತಾ ನನ್ನ ನಮಸ್ಕಾರ. ಟು ವಿಚ್ ದೇವತಾ? ದೇವ ಅಂತಂದರೆ ಅದು ದ ಒನ್ ಹೂ ಇಲ್ಯುಮಿನೇಟ್ಸ್ ಈ ಅರ್ಥವನ್ನು ಕೊಡುತ್ತೆ. ಅಂದರೆ ಬೆಳಗುವವನು. ಬೆಳಗುವವನು ಅಂತಂದ್ರೆ ಏನು? ಬೆಳಗು ಅನ್ನೋದು ಯಾವಾಗ ಗೊತ್ತಾಗುತ್ತೆ ಅಂತಂದರೆ ಓನ್ಲಿ ವೆನ್ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ದಿ ಡಾರ್ಕ್ನೆಸ್. ಕತ್ತಲೆಯ ಅನುಭವ ನಿನಗಾಗಿದೆ ಅಂತಂದಾಗ ಯು ಆರ್ ಏಬಲ್ ಟು ರೆಕಗ್ನೈಸ್ ದಿ ಬೆಳಕು. ಸೊ ಆ ಬೆಳಕು ಹೌ ಇಟ್ ಈಸ್ ಪಾಸಿಬಲ್ ಅಂತಂದರೆ ಇಟ್ ಈಸ್ ಬಿಕಾಸ್ ಆಫ್ ದಿ ಗಾಡ್. ವೈ ಇಟ್ ಈಸ್ ಬಿಕಾಸ್ ಆಫ್ ದಿ ಗಾಡ್? ಬಿಕಾಸ್ ದಿ ಗಾಡ್ ಅಂತಂದರೆ ಹೀ ಈಸ್ ಬೆಳಗುವವನು. ದೇವ. ದೇವ ಅಂತಂದರೆ ಬೆಳಗುವವನು. ದಿವಾಕರ ಅಂತ ಹೇಳ್ತೀವಿ ನಾವು ಸೂರ್ಯನನ್ನ. ಯಾಕೆ ಹೇಳ್ತೀವಿ ದಿವಾಕರ ಅಂತಂದರೆ ಹೀಸ್ ಅವನು ಕತ್ತಲೆಯನ್ನು ಓಡಿಸಿ ಬೆಳಕು ಮೂಡಿಸಿರ್ತಾನೆ. ಸೊ ಗೆಟ್ ಅಪ್, ನೌ ಯು ಸ್ಟಾರ್ಟ್ ಫಂಕ್ಷನ್ ಇನ್ ದಿ ಸೊಸೈಟಿ. ಸೊ ಹೀ ಇಸ್ ಕಾಲ್ಡ್ ದಿವಾಕರ. ಸೊ ದೇವ ಅಂತಂದರೆ ದ ಮೀನಿಂಗ್ ಈಸ್ ಬೆಳಗುವವನು, ಒನ್ ಹೂ ಇಲ್ಯುಮಿನೇಟ್ಸ್. ಸೊ ಅವನು ಬೆಳಗ್ತಾ ಇದ್ದಾನೆ ಅಂತಂದ್ರೇನು? ಎಲ್ಲವನ್ನ ತೆರೆದಿಟ್ಟು ಓಪನ್ ಮಾಡಿ ಇಟ್ಬಿಟ್ಟಿದ್ದಾನೆ. ನೌ ಇಟ್ ಈಸ್ ಯುವರ್ ಲುಕ್ಔಟ್. ನೀನೀಗ ಮಾಡಬೇಕಾಗಿರೋದು ಅಂತಂದರೆ ಕಣ್ಣು ಬಿಟ್ಟು ಅದನ್ನು ನೋಡು. ಎಲ್ಲ ಐ ಹ್ಯಾವ್ ಓಪನ್ಡ್ ಇಟ್. ಅಲ್ಲಿ ಬೆಳಕಿದೆ. ಎವ್ರಿಥಿಂಗ್ ಈಸ್ ಅನ್ಫೋಲ್ಡೆಡ್. ನೌ ಇಟ್ ಈಸ್ ಯುವರ್ ಡ್ಯೂಟಿ ಟು ಲುಕ್ ಔಟ್. ಸೊ ಒನ್ ಹೂ ಡಸ್ ದಿಸ್ ಈಸ್ ದಿ ದೇವ. ಹೀಗೆ ದೇವ ಅಂತಂದರೆ ಅನೇಕ ಅರ್ಥಗಳು ಬರುತ್ತೆ. ಸೊ ಎವ್ರಿಥಿಂಗ್ ಬಿಕಮ್ಸ್ ನೋನ್ ಟು ಮೀ ಬಿಕಾಸ್ ಆಫ್ ದೇವ. ಅವನಲ್ಲಿ ಬರೋವರೆಗೂ ಅದು ಯಾವುದೂ ಕಾಣ್ತಾ ಇರಲಿಲ್ಲ. ಅವನು ಬಂದ, ಬೆಳಗಕ್ಕೆ ಶುರು ಮಾಡ್ದ. ನೌ ಎವ್ರಿಥಿಂಗ್ ಈಸ್ ರಿವೀಲ್ಡ್. ಅಗೇನ್ ಜ್ಞಾನ ಈಸ್ ಆಲ್ಸೋ ಲೈಕ್ ದಟ್. ಜ್ಞಾನ ಈಸ್ ಅದೆಲ್ಲ ಕಡೆ ಇದೆ. ಜ್ಞಾನವನ್ನ ಇಟ್ ಈಸ್ ಕಾಲ್ಡ್ ದಿ ದಿವ್ಯ ದೃಷ್ಟಿ ಅಂತ ಹೇಳ್ತಾರೆ. ಜ್ಞಾನವನ್ನ ನೋಡೋದು ಅಂತಂದ್ರೆ ಬೇರೆ ಯಾವುದೋ ಒಂದು ವಸ್ತುವನ್ನ ನೋಡಿದ ಹಾಗೆ ಅಲ್ಲ. ಜ್ಞಾನವನ್ನ ನೋಡಬೇಕು ಅಂತಂದ್ರೆ ಅದಕ್ಕೆ ನಾಟ್ ದಿಸ್ ಐಸ್, ಈ ಇಂದ್ರಿಯ ಅನ್ನುವಂತಹ ಕಣ್ಣಿಂದ ಇಟ್ ಈಸ್ ನಾಟ್ ಪಾಸಿಬಲ್. ಫಾರ್ ದಟ್ ಇಟ್ ಈಸ್ ರಿಕ್ವೈರ್ಡ್ ದಿವ್ಯ ದೃಷ್ಟಿ. ಸೊ ಎವ್ರಿಥಿಂಗ್ ಬಿಕಮ್ಸ್ ನೋನ್ ಟು ಮೀ. ಇಟ್ ಈಸ್ ಬಿಕಾಸ್ ಆಫ್ ದಿ ದೇವ. ಅಂತಹ ದೇವನಿಗೆ, ಟು ದಟ್ ದೇವ, ದೇವಾಯ ತಸ್ಮೈ ನಮಃ. ಹಾಗಾದರೆ ವಾಟ್ ಈಸ್ ದಿ ಗ್ಲೋರಿ ಆಫ್ ದಿ ದೇವತಾ? ಆಲ್ ದಿ ದೇವತಾಸ್, ದೇ ಆರ್ ಲೈಕ್ ಬ್ರಹ್ಮ. ಯಾವೆಲ್ಲ ದೇವತೆಗಳು ಬ್ರಹ್ಮ ಆಗಿರೋದಕ್ಕೆ ಸಾಧ್ಯ ಅಂತಂದರೆ, ಫಾರ್ ಎಕ್ಸಾಂಪಲ್ ಬ್ರಹ್ಮ ಅಂತಂದಾಗ ವಿ ಆಲ್ಸೋ ಕಾಲ್ ಹಿಮ್ ಕ್ರಿಯೇಟರ್, ಸೃಷ್ಟಿಕರ್ತ ಅಂತ ಹೇಳ್ತೀವಿ. ಅದೇ ರೀತಿ ದೇರ್ ಆರ್ ಸೋ ಮೆನಿ ದೇವತಾಸ್. ಬ್ರಹ್ಮ ಈಸ್ ದಿ ಕ್ರಿಯೇಟರ್. ಅದು ಅವನು ಮಾಡಬೇಕಾಗಿರುವಂತಹ ಕೆಲಸ, ಅವನ ಪಾಲಿಗೆ ಸಿಕ್ಕಿರುವಂತಹ ಕರ್ಮ ಏನು ಅಂತಂದರೆ ಹಿ ಹ್ಯಾಸ್ ಟು ಕ್ರಿಯೇಟ್ ದಿ ವರ್ಲ್ಡ್. ಅದೇ ರೀತಿ ಅಲ್ಲಿ ಬೇರೆ ಬೇರೆ ದೇವತೆಗಳಿರ್ತಾರೆ. ವರುಣ, ಇಂದ್ರ, ರುದ್ರ, ಮರುತ. ದಿಸ್ ಆರ್ ಆಲ್ ದಿ ವೇರಿಯಸ್ ದೇವತಾಸ್. ಇನ್ಫ್ಯಾಕ್ಟ್ ದೇವತಾಸ್ ಅಂತಂದರೆ ಆಕ್ಚುಯಲ್ ಮೀನಿಂಗ್ ಏನು ಅಂತಂದರೆ ದೇ ಆರ್ ದಿ ಹೈಯರ್ ಬೀಯಿಂಗ್ಸ್. ಈಗ ನಾವು ಜೀವ ಅಂತ ಹೇಳಿದಾಗ ನಮ್ಮದು ಸ್ಟ್ರೆಂತ್ ಏನು? ಲಿಮಿಟೆಡ್ ಸ್ಟ್ರೆಂತ್. ಜ್ಞಾನ ಏನು? ಲಿಮಿಟೆಡ್ ಜ್ಞಾನ. ನಾವು ಎಲ್ಲಿ ಇರೋದಕ್ಕೆ ಸಾಧ್ಯ ಅಂತಂದ್ರೆ ಯಾವುದೋ ಒಂದು ಜಾಗದಲ್ಲಿ ಮಾತ್ರ ನಾವು ಒಂದು ಏಕಕಾಲದಲ್ಲಿ ಯಾವುದಾದ್ರು ಒಂದು ಕಡೆ ನಾನು ಇರೋದಕ್ಕೆ ಸಾಧ್ಯ. ನಾನು ಇಲ್ಲೂ ಇದ್ದು ಇದೇ ಸಮಯದಲ್ಲಿ ಮತ್ತೊಂದು ಕಡೆನೂ ಇರ್ತೀನಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಐ ಆಮ್ ಲಿಮಿಟೆಡ್ ಟು ದಿಸ್. ನನ್ನ ಒಂದು
ಸ್ಟ್ರೆಂತ್ ಅಷ್ಟು ಮಾತ್ರ. ನಾನು ಏಕಕಾಲದಲ್ಲಿ ಎಲ್ಲ ಕಡೆ ಇರೋದಕ್ಕೆ ಸಾಧ್ಯ ಇಲ್ಲ. ಏಕಕಾಲದಲ್ಲಿ ಎಲ್ಲ ಕಡೆ ಇರೋಬಲ್ಲವನು ಯಾರು ಅಂತಂದರೆ ಹೀ ಈಸ್ ದಿ ಪರಬ್ರಹ್ಮ ಪರಮಾತ್ಮ. ಆದರೆ ನಾನು ಆ ರೀತಿ ಅಲ್ಲ. ವೈ ಇಟ್ ಈಸ್ ಪಾಸಿಬಲ್ ಫಾರ್ ಹಿಮ್? ನಂದು ಅಲ್ಪಜ್ಞಾನ ಅಲ್ಪಶಕ್ತಿ. ಫಾರ್ ಹಿಮ್ ಇಟ್ ಈಸ್ ಮಹಾಜ್ಞಾನ ಅಂಡ್ ಮಹಾಶಕ್ತಿ. ದಟ್ ಈಸ್ ವೈ ಹಿ ಈಸ್ ಕಾಲ್ಡ್ ದಿ ಸರ್ವಜ್ಞ. ಐ ಆಮ್ ನಾಟ್ ಸರ್ವಜ್ಞ. ನಾನು ಅಂತ ಹೇಳಿದಾಗ ಅಲ್ಪಜ್ಞ. ಜೀವ ಅಂತ ಹೇಳಿದಾಗ ಜೀವ ಅವನು ಯಾವಾಗಲೂ ಎಲ್ಲವೂ ಲಿಮಿಟೆಡ್. ಅವನ ಸ್ಟ್ರೆಂತು, ಜ್ಞಾನ, ಹೀಗೆ ಪ್ರತಿಯೊಂದುವೇ ಇಟ್ ಈಸ್ ರಿಸ್ಟ್ರಿಕ್ಟೆಡ್, ಲಿಮಿಟೆಡ್. ಬಟ್ ದೇವರು ಅಂತ ಹೇಳಿದಾಗ, ಪರಮಾತ್ಮ ಅಂತ ಹೇಳಿದಾಗ ಅನ್ಲಿಮಿಟೆಡ್. ದೆರ್ ಈಸ್ ನೋ ಬೌಂಡ್ರಿ ಫಾರ್ ಹಿಮ್. ಸೊ ಹೀಗೆ ಎಲ್ಲ ದೇವತೆಗಳು ಕೂಡ ಅವ್ರಿಗೆಲ್ರಿಗೂ ಒಂದೊಂದು ಗ್ರೇಡ್, ಆ ಗ್ರೇಡ್ಗಳಿವೆ. ಹಾಗಾದರೆ ಅಲ್ಟಿಮೇಟ್ ದೇವತಾ ಅಂತ ಯಾರನ್ನು ಕರಿಬೋದು ಅಂತಂದ್ರೆ ಹೀ ಈಸ್ ಬ್ರಹ್ಮಾಜಿ, ಪರಬ್ರಹ್ಮ ಪರಮಾತ್ಮ. ಅವನೊಬ್ಬನೇ ಹೀ ಈಸ್ ದಿ ಅಲ್ಟಿಮೇಟ್. ಹೀ ಈಸ್ ದಿ ಸುಪ್ರೀಂ ಬೀಯಿಂಗ್. ಹೀ ಈಸ್ ದಿ ಸುಪ್ರೀಂ ಬೀಯಿಂಗ್. ದಟ್ ಸುಪ್ರೀಂ ಬೀಯಿಂಗ್ ಈಸ್ ಕಾಲ್ಡ್ ದಿ ಪರಬ್ರಹ್ಮ. ಅವನನ್ನು ಹೊರತುಪಡಿಸಿದ್ರೆ ದಿಸ್ ಕ್ರಿಯೇಟರ್ ಬ್ರಹ್ಮ ಹಾಗೂ ಅನೇಕ ದೇವತೆಗಳು ದೇ ಪ್ರೈಸ್ ದಿ ಲಾರ್ಡ್ ಈಶ್ವರ. ಅವರೆಲ್ಲ ಏನಂತ ಪ್ರೇ ಮಾಡ್ತಾರೆ ಅಂತಂದ್ರೆ, ಈಶ್ವರ ಯು ಆರ್ ಅಲ್ಟಿಮೇಟ್ ಅಂತ ಹೇಳ್ತಿದ್ದಾರೆ. ಎಗೇನ್ ಈಶ್ವರ ಅಂತಂದಾಗ ನಾವು ವಿ ಶುಡ್ ನಾಟ್ ಗೋ ಟು ದಿ ಫಾರ್ಮ್ ಆಫ್ ಈಶ್ವರ. ವಿ ಶುಡ್ ಪೇ ಅವರ್ ಅಟೆನ್ಷನ್ ಟು ದಿ ವೆರಿ ಮೀನಿಂಗ್ ಆಫ್ ಈಶ್ವರ. ಈಶ್ವರ ಅಂತಂದ್ರೆ ಏನು? ಹೀ ಈಸ್ ದಿ ಯಜಮಾನ. ಯಜಮಾನ ಅಂತಂದಾಗ ಹೀ ಈಸ್ ಅಲ್ಟಿಮೇಟ್. ಈಗ ನಾವು ನಮ್ಮ ಮನೆಯಲ್ಲಿ ಒಬ್ಬ ಮುಖ್ಯವಾದ ವ್ಯಕ್ತಿ, ಹಿರಿಯ ವ್ಯಕ್ತಿಯನ್ನು ಯಜಮಾನ ಅಂತ ಹೇಳಿದಾಗ ಅವನಿಗಿಂತ ಬೇರೆ ಯಾರು ದೊಡ್ಡವರು ಇರೋದಕ್ಕೆ ಸಾಧ್ಯ ಇಲ್ಲ. ಇದ್ದಿದ್ದರೆ ಅವನನ್ನ ಯಜಮಾನ ಅಂತ ಇದ್ವಿ, ಇವನನ್ನ ಅಂತ ಇರಲಿಲ್ಲ. ಸೊ ಇವನನ್ನ ಯಜಮಾನ ಅಂತಂದಾಗ ಹೀ ಈಸ್ ಅಲ್ಟಿಮೇಟ್. ಎಕ್ಸಾಕ್ಟ್ಲಿ ಲೈಕ್ ದಟ್ ಇಲ್ಲಿ ಪರಬ್ರಹ್ಮ ಪರಮಾತ್ಮ ಅಂತಂದಾಗ ಹೀ ಈಸ್ ಅಲ್ಟಿಮೇಟ್. ಈಶ್ವರ ಅಂತಂದ್ರೆ ಯಜಮಾನ. ಸೊ ಈಶ್ವರ ಈಸ್ ಅಲ್ಟಿಮೇಟ್. ಈ ರೀತಿ ಅನುಸಂಧಾನ ಮಾಡ್ಕೋಬೇಕು ಈಶ್ವರ ಅಂತಂದಾಗ. ಸೊ ಈಶ್ವರ ಅಂತಂದಾಗ ನಾವು ಅವನು ತಮೋಗುಣ, ಈಸ್ ದಿ ಡೆಸ್ಟ್ರಾಯರ್, ಅವನು ಸ್ಮಶಾನವಾಸಿ, ಈ ಅರ್ಥಗಳಿಗೆ ಹೋಗಬಾರ್ದು. ಅದೆಲ್ಲ ಆ ಸಂದರ್ಭಗಳಲ್ಲಿ ಬೇರೆ ಬೇರೆ ಕಾರ್ಯಗಳಿಗಾಗಿ ಅವನು ಆ ರೀತಿ ಕಂಡಿರ್ತಾನೆ. ಪರಮಾತ್ಮ ಅಂತಂದ್ರೆ ಹೀ ಈಸ್ ಆಲ್ವೇಸ್ ದಿ ಒನ್, ಹೀ ಈಸ್ ಅಲ್ಟಿಮೇಟ್. ಸೊ ಹಾಗೂ ಈ ಅನೇಕ ದೇವತೆಗಳು ಇನ್ಕ್ಲೂಡಿಂಗ್ ದ ಕ್ರಿಯೇಟರ್ ಬ್ರಹ್ಮ, ಈ ಪರಬ್ರಹ್ಮ ಪರಮಾತ್ಮನ ಗುಣಗಾನವನ್ನು ಮಾಡ್ತಾ ಇದ್ದಾರೆ. ಗಾಯಂತಿಯಂ ಸಾಮಗಾಹ. ಪರಮಾತ್ಮನ ಈ ಗುಣಗಳನ್ನು ವೇದಗಳು ಹೇಗೆ ವರ್ಣನೆ ಮಾಡಿವೆ ಆ ರೀತಿಯಲ್ಲಿ ಸ್ತುನ್ವಂತಿ ದಿವ್ಯೈ ಸ್ತವೈಹಿ. ವೇದ ಉಪನಿಷತ್ಗಳು ಹೇಗೆ ಪರಮಾತ್ಮನನ್ನು ಕುರಿತು ಹಾಡಿ ಹೊಗಳಿ ಅವನ ಗುಣಗಾನ, ಲೀಲೆ, ಮಹಿಮೆ ಇವೆಲ್ಲವನ್ನ ಮಾಡಿದೆ, ಆ ರೀತಿಯಲ್ಲಿ ವೇದೈ ಸಾಂಗ ಪದಕ್ರಮೋಪನಿಷದೈಹಿ ಗಾಯಂತಿಯಂ ಸಾಮಗಾಹ. ಆ ನಂತರದಲ್ಲಿ there are some yogis. Ultimate is Brahma, Brahmaji, Paramatma, Parabrahma. ಆ ನಂತರದಲ್ಲಿ ದಿ ಕ್ರಿಯೇಟರ್ ಬ್ರಹ್ಮ ಅಂಡ್ ಅನೇಕ ಬೇರೆ ಬೇರೆ ದೇವತೆಗಳು, ವರುಣ, ಇಂದ್ರ, ರುದ್ರ, ಮರುತ, ಹೀಗೆ ಅನೇಕ ದೇವತೆಗಳು, ಅವರೆಲ್ಲರೂ ಈ ಪರಮಾತ್ಮನನ್ನ ಗುಣಗಾನವನ್ನು ಮಾಡ್ತಾ ಇದ್ದಾರೆ. ಹೇಗೆ ಮಾಡ್ತಾ ಇದ್ದಾರೆ ಅಂತಂದರೆ ವೇದ ಉಪನಿಷತ್ಗಳು ಅಲ್ಲಿ ಹೇಗೆ ಪರಮಾತ್ಮನನ್ನ ವರ್ಣನೆ ಮಾಡಿವೆ ಆ ರೀತಿಯಲ್ಲಿ ಈ ದೇವತೆಗಳು ಕೂಡ ಪರಮಾತ್ಮನ ಲೀಲೆ ಮಹಿಮೆಯನ್ನು ಕುರಿತು ಕೊಂಡಾಡಿ ಹಾಡಿ ಹೊಗಳಿ ಸ್ತುತಿ ಮಾಡ್ತಾ ಇದ್ದಾರೆ. ಆ ನಂತರದಲ್ಲಿ ದಿ ಯೋಗೀಸ್, ಅವರು ಕೂಡ ತಮ್ಮ ಸಾಧನೆ, ತಪಸ್ಸು, ಡೀಪ್ ಮೆಡಿಟೇಷನ್. ಸೊ ಥ್ರೂ ದಿಸ್ ತಪಸ್ ಅಂಡ್ ದಿ ಡೀಪ್ ಮೆಡಿಟೇಷನ್ ದೇ ಕನೆಕ್ಟ್ ಟು ದಿ ಲಾರ್ಡ್. ತಮ್ಮ ಮನಸ್ಸನ್ನ ವಿಶ್ವ ಪ್ರಜ್ಞೆಯೊಂದಿಗೆ ಅವರು ಗುರುತಿಸ್ಕೋತಾರೆ. ಇಟ್ ಈಸ್ ಪಾಸಿಬಲ್. ಸೊ ಅವರು ಈ ರೀತಿ ಆಗಿದ್ದರಿಂದ ಅವರು ಕೂಡ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ದಾರೆ. ಇಟ್ ಈಸ್ ಪಾಸಿಬಲ್ ಫಾರ್ ಎ ಯೋಗಿ. ಅವನು ಯಾಕೆ ಯೋಗಿ ಅಂತಂದರೆ ಇಂತಹ ಒಂದು ಯೋಗವನ್ನು ಅವನು ಪಡ್ಕೊಂಡ. ಹೇಗೆ ಪಡ್ಕೊಂಡ? ಥ್ರೂ ಸಾಧನೆ. ಯಾವ ರೀತಿಯ ಸಾಧನೆ? ಮೆಡಿಟೇಷನು, ತಪಸ್ಸು,
ತನ್ನ ಮನಸ್ಸನ್ನು ವಿಶ್ವದ ಮನಸ್ಸಿನೊಂದಿಗೆ ವಿಶ್ವ ಪ್ರಜ್ಞೆಯೊಂದಿಗೆ ಗುರುತಿಸಿಕೊಳ್ಳುವಂತಹದ್ದು ಇಟ್ಸ್ ಆಲ್ ನಾಟ್ ಪಾಸಿಬಲ್. ಸೊ ಯೋಗೀಸ್ ಕೂಡ ಪರಮಾತ್ಮ ಪರಬ್ರಹ್ಮನನ್ನ ಈ ರೀತಿ ಹಾಡಿ ಹೊಗಳ್ತಾ ಇದ್ದಾನೆ. ಸೊ ಪರಮಾತ್ಮನನ್ನ ನೋಡಿರೋದು ಮಾತ್ರ ಅಲ್ಲ, ಅವನೊಂದಿಗೆ ತಮ್ಮನ್ನ ಗುರುತಿಸಿಕೊಳ್ಳುವಂತಹ ಶಕ್ತಿಯನ್ನ ಕೂಡ ಅವರು ಪಡ್ಕೊಂಡಿರ್ತಾರೆ. ಯಸ್ಯಾಂತಂ ನ ವಿದು. ಇಷ್ಟೆಲ್ಲ ಆದರೂ ಕೂಡ ಇಟ್ಸ್ ಆಲ್ ಪಾಸಿಬಲ್. ಪರಮಾತ್ಮನೊಂದಿಗೆ ಗುರುತಿಸಿಕೊಳ್ಳುವಂತಹ ಒಂದು ಸಾಧನೆಯನ್ನ ಮಾಡಿದ್ರೂ ಕೂಡ ಪರಮಾತ್ಮನನ್ನ ನಾನು ಸಂಪೂರ್ಣವಾಗಿ ಬಲ್ಲೆ, ಐ ನೋ ಹಿಮ್ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಯಸ್ಯ ಅಂತಂ, ಪರಮಾತ್ಮನ ಮತ್ತೊಂದು ತೀರ, ವೇರ್ ಹಿ ಎಂಡ್ಸ್ ಅನ್ನುವಂತಹದ್ದನ್ನೆಲ್ಲ ನಾನು ಹುಡುಕ್ತೀನಿ ಅಂತಂದ್ರೆ ಇಟ್ ಈಸ್ ನಾಟ್ ಪಾಸಿಬಲ್. ಯಾಕೆಂತಂದ್ರೆ ಪರಮಾತ್ಮನಿಗೆ ಆದಿ ಅಂತ್ಯ ಇದ್ಯಾವುದೂ ಇಲ್ಲ. ದೆರ್ ಈಸ್ ನೋ ಬೌಂಡ್ರಿ. ಹಾಗಾದರೆ ಎಲ್ಲಿರ್ತಾನೆ ಪರಮಾತ್ಮ? ಈ ಪ್ರಶ್ನೆ ಬಂದಾಗ ನಾವು ಇನ್ನೊಂದು ಪ್ರಶ್ನೆಯನ್ನು ನಾವೇ ಹಾಕ್ಕೋಬೇಕು. ಅವನು ಎಲ್ಲಿ ಇಲ್ಲ? ಹಿ ಈಸ್ ಎವ್ರಿವೇರ್. ಎವ್ರಿವೇರ್ ಅಂತ ಹೇಳಿದಾಗ ಅಲ್ಲಿ ಹೇಗೆ ಆದಿಯನ್ನಾಗಲಿ ಅಂತ್ಯವನ್ನಾಗಲಿ ಹುಡುಕೋದಕ್ಕೆ ಸಾಧ್ಯ? ಅದಕ್ಕೆ ಯಸ್ಯಾಂತಂ ನ ವಿದು, ತಿಳ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ವೇದಾಂತಗಳು ಕೂಡ, ಉಪನಿಷತ್ಗಳು, ಒಬ್ಬ ಗುರು, ಆಚಾರ್ಯ, ಅನುಭವಿ, ಜ್ಞಾನಿ ಅವರೆಲ್ಲ ಪರಮಾತ್ಮನ ಲಕ್ಷಣವನ್ನು ಕುರಿತು ಹೇಳುವಾಗ ಹಿ ಈಸ್ ಅನ್ಲಿಮಿಟೆಡ್ ಅಂತ ಹೇಳ್ಬಿಡ್ತಾರೆ. ಒಂದೇ ವರ್ಡಲ್ಲಿ ಹೇಳ್ಬಿಡ್ತಾರೆ. ದೇರ್ ಈಸ್ ನೋ ಲಿಮಿಟೇಷನ್ ಫಾರ್ ಹಿಮ್, ಸೊ ಹಿ ಈಸ್ ಅನ್ಲಿಮಿಟೆಡ್. ಅವನ ಅಂತ ನನಗೆ ಗೊತ್ತಾಯಿತು ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದ್ರೆ ಐ ನೋ ಹಿಮ್ ಅಂತಂದ್ರೆ ಅವನ ಮತ್ತೊಂದು ಅಂತ ನನಗೆ ಗೊತ್ತಾಯಿತು ಅಂತಂದ್ರೆ ಇಟ್ ಈಸ್ ಆಲ್ಮೋಸ್ಟ್ ದಟ್ ಪರಮಾತ್ಮ ಈಸ್ ಆಲ್ಸೋ ಲಿಮಿಟೆಡ್, ಈ ಅರ್ಥವನ್ನು ಕೊಡುತ್ತೆ. ಬಟ್ ಇಟ್ ಈಸ್ ನಾಟ್ ಸೋ. ಹಿ ಈಸ್ ನಾಟ್ ಲಿಮಿಟೆಡ್, ಹಿ ಈಸ್ ಅನ್ಲಿಮಿಟೆಡ್. ಹೆನ್ಸ್ ಹಿಸ್ ಲಿಮಿಟೇಷನ್ಸ್ ಕೆನಾಟ್ ಬಿ ನೋನ್. ದೇವತೆಗಳಿಗಾಗಲಿ ಅಂತಂದ್ರೆ ಇನ್ಕ್ಲೂಡಿಂಗ್ ದಿ ಕ್ರಿಯೇಟರ್ ಬ್ರಹ್ಮ ಅಂಡ್ ರುದ್ರ, ವರುಣ, ಮರುತ ಅಂತ ನಾವೇನು ಹೇಳ್ತೀವಿ, ಅವರುಗಳಿಗಾಗಲಿ, ಯೋಗಿಗಳಿಗಾಗಲಿ, ಯಾರೇ ಸಾಧಕನಿಗಾಗಲಿ ಪರಮಾತ್ಮನನ್ನ ಇಷ್ಟು ಮಾತ್ರ ಅಂತ ತಿಳ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಮನುಷ್ಯರಿಗಾಗಲಿ, ದೇವತೆಗಳಿಗಾಗಲಿ, ಅಸುರರಿಗಾಗಲಿ ಯಾರಿಗೂ ಕೂಡ ಪರಮಾತ್ಮ ಇಷ್ಟು ಮಾತ್ರ ಅಂತ ತಿಳ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.